ಎಲ್ಲೋ ಅಲ್ಲಪ್ಪ ಇಷ್ಟು ಬಿರಿಬಿರಿನ ಎಲ್ಲಿ ಹೊಂಟಿ ಇಷ್ಟೊಂದು ರೆಡಿ ಆಗಿ ಯಾವತ್ತೊಂದು ಟವೆಲ್ಲ ಒಂದು ಲುಂಗಿ ಸುತ್ಕೊಂಡು ಹೊಲ್ದಾಗ ದುಡ್ಯಾಕ ಹೋಗವ ಏನಿದ್ ಸಮಾಚಾರ ಅಲ್ರಿ ನೀ ಬರೀ ನನಗೆ ದುಡ್ಡು ಹೇಳ್ತೀರೇನ್ರಿ ಅದಕ್ಕ ಸ್ವಲ್ಪ ಟಿಪ್ ಟಾಪ್ ಆಗಿ ಒಂದ್ ರೌಂಡ್ ಹೋಗಿ ಬರ್ಬೇಕಂತ ಮಾಡ್ತಾನೆ ನೋಡ ನನ್ ಮೈದೆಷ್ಟು ಮಾರಾಚನಂಗ್ ಕಾಣಕತ್ತೇನ ಅಲ್ಲಪ್ಪ ಹಿಂಗೇನ ವಿಶೇಷ ಏನೈತಿ ಹೇಳಿ ನನಗತ್ತ ಹೇಳ ಏನು ವಿಶೇಷ ಇಲ್ರಿ ಹಂಗ ಒಂದಿಟ ಒಂದ್ ತವಾ ಮೇಂಟೈನ್ ಮಾಡ್ಬೇಕಂತೇಳಿ ಹೊಸ ಅರಿವಿ ಹಾಕೊಂಡ್ ಹೊಂಟಾನೆ ನನಗೆ ವಿಚಿತ್ರ ಆಗೈತಿ ನೀ ಯಾವತ್ತು ಹೋದವಲ್ಲಿ ಹಿಂಗ ಅಣ್ಣ ಎಲ್ಲಿಗೇನ್ರಿ ಅವಿಲ್ ಹೋಗಾನೋ ಗೊತ್ತಾಯ್ತ್ಲ ಕೀರ್ತನ್ ಮಾಡಕ್ ಹೋಗ್ಯಾರ ಹೌದ್ರಾ ಅಲ್ಲೇನ ನ್ಯಾಯ ಇರ್ತತ ನ್ಯಾಯ ಹರಿಯಕ್ ಹೋಗ್ಯಾರ ಆಯ್ತ್ರಿ ಬನ್ನಿರಿ ನಾವ್ ಒಟ್ಟ ಹೋಗಿ ಬರ್ತೇನೆ ಹೋಗಿ ಲಗುಟ್ ಬಾರಪ್ಪ ಎಷ್ಟು ಚಂದ ಕಾಣಕತ್ತೇನ ನನ್ನ ವೈದ್ನ ಮನಿಗ್ ಬಂದಾಗ ಈ ಮನಿಗ್ ನಾ ಸೊಸೆಯಾಗಿ ಬಂದಾಗ ಇಷ್ಟ ಇದ್ದ ಈಗ ನೋಡು ಎಷ್ಟು ಎದಿ ಮಠ ಬೆಳೆದ್ ನಿಂತಾನ ಅದಕ್ಕ ಅವಾಗ ನಮ್ ತಂಗಿನ ಕೊಟ್ಟು ಮದ್ವಿ ಮಾಡ್ಬೇಕು ಅಂದಾಗ ಅವರು ಸುಖವಾಗಿರ್ತಾರು ನಾವು ಸುಖವಾಗಿರ್ತೀವಿ ಅದಕ್ಕೆ ಇವತ್ತು ಮನಿಗ್ ಬರ್ಲಿ ಅವ್ರು ಬಂದ್ಮೇಲೆ ಅವ್ನ ಮದ್ವಿ ವಿಚಾರ ಮಾತಾಡಿದ್ರ ನನ್ ಮೈದ್ನ ಎಷ್ಟು ಚಂದಾಗಿ ಹೋಗ್ಯಾನ ನನ್ ದೃಷ್ಟಿನ ಬೀಳ್ತೈತಿ ಬರಾನ ಅವಂದ ನಾನು ನೆದ್ರ ತೆಗಿತೇನೆ ಮಧು ಇಲ್ಲೇ ಬರ್ತಂತೇಳಿ ನಿಂದ್ರ ಅಂತ ಹೇಳು ಇನ್ನ ಬರೋವಳ ಬರೇ ಈಕಿದ್ ನನ್ ಕಾಯ್ಸೋದ ಆತ ನಾರೇ ಆಗದೆ ಟಿಪ್ ಟಾಪ್ ಆಗಿ ರೆಡಿ ಬಂದನಿ ಛೇ ಯಾವ ಬರ್ತಾಳೋ ಏನೋ ಅಯ್ಯೋ ಇವ ಬಂದಾನ ಆಲ್ರೆಡಿ ಸರಿ ಬರೋದನ ಆಯ್ತು ಬಂದ ಎಷ್ಟೊತ್ತು ಬರೋದು ನಿನ್ ಸಂಬಂಧ ಇಲ್ಲಿ ನಿಂತಾನಿ ನಾನು ಮನ್ಯಾಗ ಏನ್ರಿ ಒಂದ್ಸಲ ಬಂದಿರ್ತೀನಿ ನೀನ್ ಜಲ್ದಿ ಬರಂಗಿಲ್ಲ ಯಾಕೆ ಆಟ್ ಸ್ಟ್ರಿಕ್ಟ್ ಅದಾರ ನಿಮ್ ಮನ್ಯಾಗ ಸ್ಟಿಕ್ ಅಂದ್ರ ಹಂಗಲ್ಲ ನಮ್ಮ ವೈನಿಗೆ ಹೇಳಿ ಬಂದನಿ ಅವ್ರಿಗೆ ನಾನು ಬಾಳ ಗೌರವ ಕೊಡ್ತೀನಿ ಆಮೇಲೆ ಇಲ್ಲೇ ಕೆಲಸ ಇರ್ತೈತಿ ಹೇಳಿ ಬಂದನಿ ಜಲ್ದಿ ಬಾ ಅಂದಾರ ಅವ್ರೆ ತಗಿ ತಗಿ ಏನ್ ಸಿಗೋ ಅಂದ್ರೆ 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಸಿಕ್ತಿ ಚಂತರ ಹೊಲ 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 ಬರೇ ಹೊಲ ದುಡಿದೇ ಆಯ್ತು ನಿಂದು ಮತ್ ದುಡಿಯಬೇಕಲ್ಲ ಮತ್ತೆ ದುಡಿಲಿಲ್ಲ ಅಂದ್ರೆ ಹೆಂಗ್ ಹಿಡಿತೈತಿ ಹೇಳು ಹೋಗಿ ಹೋಗಿ ನಿನ್ನಂತ ಲವ್ ಮಾಡಿನ್ಲ ನಾ ನೋಡೋ ನೀ ಹಿಂಗ್ ಸಿಟಿಗೆ ಬರ್ಬೇಡ ನಾನ್ ನಿನ್ ಸಂಬಂಧನ ಬಂದಲ್ಲ ಈಗ ಪ್ಲೀಸ್ ಹಂಗೆಲ್ಲ ಮಾಡ್ಬೇಡ ನನ್ ಒಟ್ ಬರೀ ಕಾಯ್ಸೋದಾತು ಬರೀ ಬೈದ ಮಾಡ್ತಿಲ್ಲ ನೀ ಯವ್ವ ಎಟ್ರಿ ಓದಿದೀಯಪ್ಪ ನೀ ಆಯ್ತು ಈಗ ಏನೊಂದ ಅರ್ಧ ಕಿಲೋ ಕರೀಲದ ಏನು ಕರ್ಗಾಕ್ ಹೋಗ್ಬೇಡ ಮತ್ತೆ ಏನ್ ಮಾಡುದು ಏನ್ ಮಾಡುದು ಇದನ್ನ ಮಾಡುದನ ಇದನ್ನ ಅಂದ್ರೆ ಮತ್ತೆ ಅದೇ ಇಲ್ಲಿ ಹೊಲ್ದಾಗ ಅಲ್ಲಿ ಹೋಟೆಲ್ದಾಗ ಹಿಂಗ ಭೇಟಿ ಆಗೋದನ್ನ ಮತ್ತೆ ಏನ್ ಮಾಡದ್ ನನಗೆ ಈಗ ಏನ್ ಮಾಡದ ಮತ್ತೆ ಹೇಳ ಏನ್ ಮಾಡುದ ಮದ್ವೆ ಆಗೋದಿಲ್ಲ ನನ್ನ ಈಗ ಮದ್ವಿ ಯಾಕೆ ಬರ್ತೈತಿ ಇಲ್ಲ ನಂಗಿಲ್ಲ ಮತ್ತ ನಮ್ಮ ಅಣ್ಣ ನಮ್ಮ ಮತ್ತಿಗೆ ಒಪ್ಕೋಬೇಕಲ್ಲ ಅವ್ರು ಒಪ್ಕೋಬೇಕು ಅಂದ್ರೆ ನಾ ಬಂದ್ ಒಪ್ಪಿಸ್ಲೆ ನೋಡು ನೀನ ಚಿಂತೆ ಮಾಡ್ಬೇಡ ನಮ್ಮ ಅಣ್ಣಾಗ ಹೇಳಿ ತಕೋ ಅವ್ರು ನನ್ ಮಾತ್ ಮೆರಂಗಿಲ್ಲ ಒಪ್ಕೊಂಡ ಒಪ್ಕೋತಾರ ಯಾಕಂದ್ರ ನಾ ಅಂದ್ರ ಅವ್ರಿಗೆ ಪಂಚ ಪ್ರಾಣ ನಾ ಅಂದ್ರ ಅವ್ರಿಗೆ ಜೀವ ಕೇಳಾರ್ದ ಏನ್ ಮಾಡ್ತಾರು ನಿನ್ನೊಳ್ಳೆ ಆಳ್ ಇಟ್ಕೊಂಡಾರ ಅವ್ರಿಗೇನು ಕೇಳಾಕ ಹೌದಾ ಸರಿ ಆಯ್ತು ಅಕಸ್ಮಾತ್ ಅವ್ರ ಒಪ್ಕೊಳ್ಳಿಲ್ಲ ಅಂದ್ರ ಹಂಗ್ಯಾಂಗ ಒಪ್ಕೊಳಂಗಿಲ್ಲ ನೀ ಏನ್ ಮಾಡ್ತೀಯ ಬಿಡ್ತೀಯ ಗೊತ್ತಿಲ್ಲ ಆದ್ರ ಅವ್ರನ್ನ ಒಪ್ಪಿಸಿ ನನ್ ಲಗ್ನ ಆಗಬೇಕು ಇಲ್ಲ ಅಂದ್ರ ನಾ ಬದುಕಿರೋದಿಲ್ಲ ನೋಡ್ ಮಧು ನೀ ಸಾಯ್ತನು ಮಾಡ್ತನು ತಂದ್ಬೇಡ ನೀ ಸತ್ತ ನಾವ್ ಉಳಿತನ ಹೇಳು ನಮ್ಮ ಅಣ್ಣ ಮತ್ತ ನಮ್ಮ ಮತ್ತಿಗೆ ಅಂತವ್ರೆಲ್ಲ ಅವ್ರ ನಾವ್ ರೋಗಿ ಒಟ್ಟ ಹಿಂಗ ಆಗೈತ ಏನತ್ತಕೋ ಅವ್ರ ಒಪ್ಕೋತಾರ ನನ್ನ ಸಲುವಾಗಿ ಅವ್ರು ತಮ್ಮ ಜೀವನ ಮುಡಿಪಟ್ಟಾರ ನನ್ ಗೊತ್ತೈತಿ ಯಾರ ಏನ್ ಹೇಳಿದ್ರು ನೀ ನನ್ ಕೈ ಕೊಡುದಿಲ್ಲ ಅಂತ ನನ್ ರಾಜ ಚೆನ್ನಪ್ಪ ಶಂಕರೇಂದ್ರ ಆಮೇಲೆ ಎಷ್ಟು ಗೊತ್ತಿ ಕುಡ್ದು ನೀವ್ ಎಟ್ ಹೇಳ್ರು ಅವ್ರ ಕೇಳಿಲ್ರಿ ಅವ್ರಿ ಅದೆಲ್ಲ ಕೇಳಲಿಲ್ಲ ಬಿಡ ಯಾರಿಗ್ ನುಕ್ಸಾನ್ ಆಕತಿ ಅದು ಅವ್ರಿಗೆ ನುಕ್ಸಾನ್ ಆಗೋದಿಲ್ಲ ಅವ್ರಿಗೆ ನುಕ್ಸಾನ್ ಆಗೋದ್ರ ಅದ್ರ ನಿಮ್ ಮಾತ್ ಕೇಳ್ಬೇಕಾಗಿತ್ರ ಅವ್ರಿ ಕೇಳ್ಬೇಕಾಗಿತ್ತು ಕೇಳಿಲ್ಲ ಒಪ್ಕೊಂಡು ನಾವೇನ್ ಅವ್ರಿಗೆ ಒಳ್ಳೇದ್ ಮಾಡಕ್ ಹೋಗಿದ್ವಿ ಏನ್ ಕೆಟ್ಟದ್ ಮಾಡಕ್ ಹೋಗಿದ್ವಿ ಒಳ್ಳೇದ ಮಾಡಕ್ ಹೋಗಿರ್ತೈತಿ ಅಲ್ರಿ ಅವ ಮಗ ನೋಡಿ ಶಂಕರ ದೊಡ್ಡ ಹುಡುಗ ಅವ್ ಸಣ್ಣವ್ರ ಆಮ್ಯಾಗ ಜೋಳ ಭೂಮಿ ಕೊಡ್ತಾನು ನೋಡಿ ಆದ್ರ ನಾನು ಯಾರ ಮನಿ ಅಣ್ಣ ತಿಂದ ಹಿರಿತಾನ ಮಾಡವಲ್ಲ ನೇರವಾಗಿ ಹಿರಿತಾನ ನಂದ ಶಂಕರಪ್ಪ ಎಷ್ಟು ಪಾಲು ಬರ್ಬೇಕು ರಾಮ್ಯಾಗೂ ಅಷ್ಟ ಪಾಲು ಬರ್ಬೇಕು ರಾಮ್ಯಾಗ ಎಷ್ಟು ರೊಕ್ಕ ಬರ್ಬೇಕು ಶಂಕರಾಗೂ ಅಷ್ಟ ಬರ್ಬೇಕು ಆ ರಾಮ್ಯಾಗ ಏನ್ ಸಿಕ್ಕಾಪಟ್ಟಿ ಜೀವದಾಡ್ತಾವ ನೋಡಿ ಏನ್ ಮಾಡ್ತಾರೆ ಆ ಹೆಂಗಸರ್ನ ಮಾತಾಡ್ಕೊಳಂಗಿಲ್ಲ ಅವ್ನ ಹೆತ್ತಿನ ಮಾತಾಡ್ಕೊಳಲ್ಲ ಸರಿಯಾಗಿ ನ್ಯಾಯ ಮಾಡ್ರೆ ಮಾಡ್ಲಿಕ್ಕಂದ್ರ ಬಿಡ್ಲಿ ಮತ್ ನನ್ ಮಾತ ಇನ್ನೊಂದ್ ಮಾತು ಹೇಳ್ಯಾನ ನೀನು ಅದ್ರ ಗೊತ್ತಿ ಕುಡ್ದಿ ಆದ್ರೆ ಏನ್ ಮಾಡುದು ಈಗಿನ ಕಾಲ ಹೋಗೋರ ಹಂಗ ಆಟೋ ಇಟ್ಟು ಸಾಲಿ ಕಲ್ತಾವ ಕೋರ್ಟ್ ಹೋಗ್ಕನು ಕಚೇರಿ ಹೋಗ್ಕನು ಪೊಲೀಸ್ ಸ್ಟೇಷನ್ ಯಾಕೆ ಬೇಕ್ರ ಇದ್ರಾಗ ಮತ್ತೆ ಯಾರು ಎದಕ್ ಬಂದಿರ್ತೈತ್ರ ಅವ್ರಿಗೆ ಚಲೋ ಆಗಲಿ ಅಂತಂದ ಹೇಳಿರ್ತೈತ್ರ ಅವ್ರಿಗೆ ಸರಿ ಐತೆ ಮಾತಾಡೋದು ನಮ್ಮಲ್ಲಿ ಪಂಚಾಯತಿ ಕಟ್ಟೈತೆ ಹಿಂದಿನ ದಿನಮಾನದಾಗ ನಮ್ಮಿಂದ ಹಿರ್ತಾರ ಬಗ್ಗೆ ಹರಿಬೇಕತ್ ನಂದ
ಪೊಲೀಸ್ ಆಗ್ಲಿ ಯಾವ್ದಾರೇ ಒಂದು ಕೋರ್ಟ್ ಆಗ್ಲಿ ನಮ್ಮ ಊರಿಗೆ ಬರಬಾರ್ದು. ಹ್ಞೂ ನಮ್ಮೂರಾಗ ನ್ಯಾಯ ನೀತಿ ಮಾಡೋರು ಯಾರು ಅದೀವಿ ನಾವು. ಅಣ್ತಮ್ರಿ ಇದ್ರ ನಿಮ್ಮಂಗ ಇರ್ಬೇಕ್ರಿ. ನಿಮ್ಮ ತಮ್ಮ ಗೆರಿ ಹಾಕಿದ್ದು ದಾಟಿ ಹೋಗಂಗಿಲ್ಲ. ಇರ್ಬೇಕು ನಿಮಗ ಪ್ರೀತಿ ಇರ್ಬೇಕು ಹೆಚ್ಚ. ಹೌದಪ್ಪ, ನೀ ಹೇಳು ಸರಿ ಐತಿ. ನನ್ನ ತಮ್ಮ ನನ್ನ ಮೇಲೆ ಪ್ರೀತಿ ಅದಾನ, ನಾವನ ಮೇಲೆ ಪ್ರೀತಿ ಅದಾನಿ. ಆದ್ರೆ ನನ್ನ ತಮ್ಮಗ ಒಂದು ಮದ್ವಿ ಮಾಡ್ಬೇಕಾಗಿ. ಅದ ಮಾಡ್ರಿ, ಚಲೋ ಆಕೈತ್ರಿ. ಅದ ಈಗ ನಾನು ಹೆಣ್ಣು ನೋಡಾಕತ್ತೇನೆ. ಒಳ್ಳೆ ಮನ್ತದ ಒಂದು ಹುಡುಗಿನ ಮಾಡಿನಿ ಅಂದ್ರ ನಾನು ಜವಾಬ್ದಾರಿ ಕಮ್ಮಿ ಆಗ್ಬಿಡ್ತೈತಿ ನೋಡಪ್ಪ. ಕಡಿಮೆ ಆಗೈತ್ರಿ. ಮತ್ತ ದೊಡ್ಡವಾಗಿ ಬೆಳೆದ್ ಬೆಳಗಾನ್ರಿ ತಮ್ಮ ಬಾಳ ಬೆಳಗಾನ್ರಿ. ಹಾಲು ಕುಡಿದು ಬೆಳಗಾನ್ರಿ ನಮ್ ತಮ್ಮ. ಅದ ಚಲೋ ಅಂತ ಏನ ನೋಡಿ ಐತ್ರಲ್ಲ ರೀ, ಮದ್ವಿ ಮಾಡಿಬಿಡ. ನೀವು ಒಟ್ಟು ನೋಡ್ರಿ, ನಾವು ಒಟ್ಟು ನೋಡುದು. ಆಯ್ತು ನೋಡ್ ಬರ್ರಿ. ಅಟ್ ಮಾಡ್ರಿ. ಆಯ್ತು ಹೋಗೋಣ ಬರ್ರಿ. ಅದ ಅರ್ಥಮ್ಮ ನಿಮ್ಮ ಮೊಯ್ನಿ ನೋಡಿ ಮಾತಾಡ್ನ. ಆಯ್ತು ಹೋಗೋಣ ಬರ್ರಿ. ಹೋಗಿ ಮಾತಾಡಿ ಅವ್ದ ಹೆಣ್ಣು ನೋಡುದು ಮಾತಾಡ್ನು. ಮಾತಾಡೋಣ ಬರ್ರಿ. ಅಕ್ಕಿದು ಅನಿಸಿಕೆ ಏನೈತಿ ನೋಡುನ್ಲ. ಹಾ ನೋಡ್ರಿ. ಅದಕ್ಕ ಒಂದ್ ಅಕ್ಕಿನೂ ಮನೆಯ ಅರ್ಧ ಭಾಗ ಐತಿ ಅಕ್ಕಿದು. ಬರ್ರಿ. ಹಾ ನಟ್ರಿ. ಇಲ್ಲೇ ಕೂತ್ಕೊಡ್ಲ. ಹಾನ್ರಿ. ಏ ಶಾಂತ, ಏ ಶಾಂತು, ಏನ್ ಮಾಡದಿದೆ ಒಳಗ? ಅಲ್ರಿ ಹಾ ಬರೋದು ಎಷ್ಟೊತ್ ಮಾಡ್ರಿ? ಏ ಅದೇನು ಬಾಳ ಕತ್ತಿ ಹಿಡಿತಾಳ ಅದು. ಯಾಕೆ ಬಗಿರ್ಲಿಲ್ರಿ? ಅವ್ ಶಂಕರಾರಾಮ ಅದಾರಲ್ಲ, ಹ್ಮ್ ಆಚೆ ಕಡೆಯಿಂದ ಹಳಿ ತೋಟದ ಮಕ್ಕಳದಾರಲ್ಲ, ಹೌದಲ್ರಿ? ಬೆಳತಾಗ ಗಂಡ ಹೆಂಡತಿ ಎಲ್ಲಾರು ಕೂಡ ಜಗಳ ಆಡ್ಬಿಟ್ಟಾರು. ಅಲ್ರಿ ಎದ್ರ ಸಂಬಂಧ ಜಗಳಾಡ್ರಿ? ಅದು ಏನಿಲ್ಲ, ಅದಕ್ಕೆ ಸಣ್ಣವನ್ ಹೆಂಡತಿಗೆ ಪಾಲ್ ಬೇಕಾಗೈತಿ. ಪಾಲ್ ಬೇಕಾಗಿತ್ತು. ರಾಮೇನ್ ಹೆಂಡತಿಗೆ ಪಾಲ್ ಬೇಕಾಗೈತಿ. ಈ ಶಂಕರ ಹೆಂಡತಿ ಚಲೋ ಅದಾವು. ಹೌದ್ರಿ, ಚಲೋ ಅದಾವ್ರ. ಬಾಯ್ ಸತ್ತೋದಾವ್, ದುಡ್ಕೋತ್ ಮಾಡ್ಕೊತ ಹೋಗ್ಬೇಕತ್ತಾವ. ಆಕಿ ಒಟ್ಟು ಪಾಲ ಮಾಡ್ಕೊಂಡ ರೊಕ್ಕ ಮಾಡ್ಬೇಕು, ಈ ಮನಿ ಹೊಡಿಬೇಕಂತ ಅಕ್ಕಿತ್ತಲೆ ಆಗೈತಿ. ಒಂದ್ ಸ್ವಲ್ಪ ಸುಮಾರ ಅದಾಳ್ರಿ. ಬಾಯ್ ಬೆಳಕಿದಾಳ ಆಕಿ. ನಿನಗೂ ಗೊತ್ತಾಯ್ತಲ್ಲ? ಗೊತ್ತಾಯ್ತು ಬಿಡ್ರಿ. ಅಲ್ಲ ಅಣ್ಣ ತಮ್ಮ ಎರಡು ಎಷ್ಟ ಚಂದ ಅದಾವ. ಅಂತವ್ರನ್ನೆಲ್ಲ ಹೊಡಿಸಿಡ್ತಾರಂದ್ರ ಏನ್ ಮಾಡೋದ್ ನೋಡೋ. ಕಾಲನ ಹಂಗ ಬಂದೈತಿ, ಏನ್ ಮಾಡಕ್. ಮತ್ ನಾನು ಬಾಳ ಹೇಳಿ ಮತ್ತ ಅವ್ರಿಗೂ ಒದ್ರಾಡ್ನಿ ಇವ್ರಿಗೂ ಒದ್ರಾಡ್ನಿ. ನನ್ ಗೊತ್ತಾಯ್ತಲ್ಲ ಸವಾಲ್ ಹಂಗೈತೆ ಅನ್ನೋದು. ನಾನ್ ಕಡಾಮುಡಿ ಕಡ್ಡಿ ಮುರ್ದಂಗ ಯಾವಾರ ನಂದು. ಮತ್ ಇನ್ನೊಂದು ತಿಳಿಸಿ ಹೇಳ್ಬೇಕಲ್ಲ ಅವ್ರಿಗೆ. ಇಲ್ಲಿ ನೀವ ಅಂತ ಹೇಳಕಿತ್ತಲ್ಲ, ನಾಳೆ ಏನ್ ಕೇಳ್ತಾರ? ನಿಮ್ ಮಾತನ್ನ ಕೇಳಿಲ್ಲ ಅವ್ರು. ಅರ್ಧ ಕೆಟ್ಟು ಬಂದನೀಗ. ನೀವೊಂದ್ ಎರಡು ಮಾತು ಹೇಳಕಿತ್ತ. ಇನ್ನೊಂದು ಮನಿಗೆ ನಾವು ಒಳ್ಳೇದ್ ಮಾಡಿದ್ವ ನಮಗೂ ಒಳ್ಳೇದಾಗೈತಿ. ಒಳ್ಳೇದಾದ್ರ ಸಾಕ್ರಿ. ಕೂಡಿದ್ರಂದ್ರ ಅಣ್ತಂದ್ರ ಚಂದಂಗಿರ್ತಾರ. ಏನ್ ಹಾರಾಡ್ತಾಳಕಿ, ದೊಡ್ಡ ಕುಲ್ಕಲೆದಾಡ್ರಿ. ಏನ ನೋಡಂಗಿಲ್ಲ. ಮನಿತನದ ಎಂತದತ್ತು ಏನೋ ಅಂತಾವ್ ಸ್ವಸ್ಥ್ಯಾರ ಮನಿಗ್ ಬಂದು ಅಂದ್ರ ಮನಿ ಎಲ್ಲ ಅಳಗಾಲಾಗಿ ಹೋಗ್ತಾವ ನೋಡು. ಆಕಿನ ಹುಡುಕ್ಯಾಡ್ ತೆಗ್ದಾರ. ಇರ್ಲಿ ಅಂತ ಹೇಳ್ಕೇಶಿ ಆಕಿ ಹಿಂಗ್ ಮಾಡಾಕತ್ಯಾಳ. ಏನ್ ಮಾಡ್ತೀರಿ? ಅದ್ ಇರ್ಲಿ ಬಿಡು, ಬರೀ ಹಾಳ ಸುದ್ದಿನ ಆತ್ ನಮ್ದು. ಮಂದಿ ಇರ್ತಾರ, ನಾ ಮಾಡುದು ನಿಮ್ದು ಅದ. ನಿನ್ನತಿಗೂ ಸಾಕಷ್ಟು ಮಂದಿ ಬರ್ತಾರು. ಅವ್ ತಮ್ಮ ಎಲ್ಲಿಗಾನ? ನೀನೇಲಿ ಹೋಗ್ತಾನ್ರಿ ಇವತ್ತ ರೀ? ನನ್ನ ಮೈದ್ನ ಇವತ್ ಮನಗಂಡ ಖುಷಿಲಿ ಹೋಗ್ಯಾನ ಹೊರಗ. ಹಂಗ ಯಾಂಬಲ್ರಿ ಭಾಳ ಚಂದಾಗಿದ್ದ. ಮೇಕಪ್ ಅದು ಮಾಡ್ಕೊಂಡ, ಸ್ವೆಟ್ ಹಾಕೊಂಡ, ಚಸ್ಮಾ ಹಾಕೊಂಡ ಮನಗಂಡ ಹೀರೋ ತರ ಆಗಿ ಹೋಗ್ಯಾನ ಇವತ್ತು. ಅವ್ ಏನು ಮಾಡೋದಕ್ಕಾಗಿಲ್ಲ. ಏನು ಮಾಡೋದಕ್ಕಾಗಿಲ್ಲ. ನೀನು ಹಂಗ ಚೆನ್ನಾಗಿ ಹಾಲ ತುಪ್ಪ ತಿನಿಸಿ ಹಂಗ ಬೆಳೆಸಿದ್ಯಾ, ಮಗನ್ ತರ ಬೆಳೆಸಿದ್ಯಾ. ನಮ್ ಮಗಾನ ರೀ. ಮಗನ ನಾ ಬಂದ ನೋಡ್ತದ ಕಣ್ಣ ನೀರ್ ಬರ್ತಾವ. ಅಲ್ರಿ ತಾಯಾಗೆ ನಮ್ಗ ಅದಕ್ಕ ಬೇಡ, ಮಕ್ಳು ಬೇಡ ಅಂತ ಹೇಳಿ ಅವನ ಜಪಾನ್ ಮಾಡಿದೀವಿ ನಾವ್. ಇರ್ಲಿ ಬಿಡ. ನೋಡ್ರಿ ವೈನೀರ್ ಹೊರಗ ಹೋಗ್ಯಾನಂತೀರ, ಏನ್ ನಡ್ಸ್ಯಾನ ನೋಡ್ರಿ. ಅಲ್ರಿ ನನ್ ಮೈದ್ನ ಅಂತಾವ ಅಲ್ರಿ, ಸಣ್ಣ ಮಗುವಿನಂತ ಮನಸ್ಸ ಅವಂದ. ಹಂಗೆಲ್ಲಾ ಮಾಡಂಗಿಲ್ರಿ. ನಾವ್ ಹೇಳು ತಕ್ಕ ಏನು ಇಲ್ರಿ. ನಾವ್ ಹಾಕಿದ್ ಗೆರೆ ದಾಟಂಗಿಲ್ಲ ನನ್ನ ಮೈದ್ನ. ಅಂತ ಶಾನೆ ಅದಾನ. ಅಂತಾವ್ ಹಿಂಗ ಅಂತಿರಲ್ಲ. ಇಲ್ರಿಪ್ಪ ಹಂಗೇನು ಮಾಡಂಗಿಲ್ಲ. ನಾವ್ ಹೇಳೋ ತಕ, ನಾವು ಮಾತಾಡೋ ತಕ ಹ್ಞೂ ಅನ್ನಂಗಿಲ್ಲ. ಹಂಗಿದ್ರೆ ಎಲ್ಲಾ ನನ್ ಮುಂದ್ ಬಿಚ್ಚ ಹೇಳ್ಕೊತಾನ್ರಿ. ಚೆನ್ನಪ್ಪ, ನಮ್ಮ ಮನಿ ಪದ್ಧತಿ ಹೆಂಗೈತೈತಿ? ನೀವು ಶಿವ ಪಾರ್ವತಿ ಇದ್ದಂಗ ಅದರ್ರಿ. ಈ ಮನಿ ಐತ್ರಲ್ಲ ದೇವಸ್ಥಾನ ಇದ್ದಂಗ ಐತ್ರಿ ಅದ. ಹೌದಪ್ಪ, ನೀ ಹೇಳುದ್ 100% ಸತ್ಯ ಐತಿ. ಯಾಕಂದ್ರ ಈ ನನ್ನ ಸತಿ ಎಂದ ನಮ್ಮ ಮನಿಗೆ ಬಂದಾಳ ಅಂದೇ ಹಿಡ್ಕೊಂಡ ಮನಿ ಜವಾಬ್ದಾರಿ ಎಲ್ಲ ಅವಳೆ ಮಾಡ್ತ. ಆನಂತರ ನನ್ನ ತಮ್ಮ ಅದಾನಲ್ಲ, ನನ್ನ ತಮ್ಮನ ಮಗನ್ ತರ ನೋಡ್ಕೊಂಡ್ ಬೆಳೆಸಾಳ. ಮತ್ತೆ ನನ್ನ ಹೆಂಡತಿ ಮಾತು ಹೆಂಗ್ ಮೀರ್ತಾನವ ಹುಡುಗ, ಹಂಗಾಗಿ ನಾನು ಹೊರಗಟ್ಟ ಹಿರ್ತಾನ ಮಾಡ್ತಾನ. ಮನಿ ಜವಾಬ್ದಾರಿ ಎಲ್ಲ ನನಗ ನನ್ನ ಹೆಂಡತಿನ ಮಾಡ್ತೈತಿ. ಅಲ್ರಿ ಎಷ್ಟೊಂದ್ ಹೊಗಳ್ತಿರ್ ಬಿಡ್ರಿ, ಅದೆಲ್ಲ ಇರ್ಲಿ. ನಮ್ ಮೈದನಗ ಮದ್ವಿ ಮಾಡ್ಬೇಕ, ಅದನ್ನ ವಿಚಾರ ಮಾಡ್ರಿ. ಅದ ಚೆನ್ನಪ್ಪನ ಜೋಡಿ ಮಾತಾಡ್ಕೊತ ಬನ್ನಿ. ಏನಂತ ಮಾತಾಡ್ರಿ? ನೀನು ಒಂದ್ ಹೆಣ್ಣು ಎಲ್ಲಾರ ಇದ್ರ ನೋಡು, ಒಳ್ಳೆ ಮಣ್ ತಂದು ನಾನು ನೋಡಾಕತ್ತೇನೆ ತೇಳಿ. ಅಲ್ರಿ ಹೊರಗೆ ನೋಡ್ತೀರಿ? ಮನ್ಯಾಗ ನಮ್ ತಂಗಿದ ಗಿನ್ನಿ ಸಾಕಿದಂಗ ಸಾಕ್ಯಾರ ನಮ್ ಮನ್ಯಾಗ. ಆಕಿನ ತಗೊಂಡ್ ಬಿಡು ನನ್ ಮೈದನ. ಸಣ್ಣಾಗಿದ್ದಾಗ ನೋಡಿ ಆಕಿನ, ಈಗ ಬೆಳೆದ ದೊಡ್ಡಾಕೆ ಚಂದಗಳ. ಹೌದು, ಕಾಲೇಜ್ ಹೋಗ್ತಾಳು. ಕಾಲೇಜ್ ಹೋಗ್ತಾಳು. ಮತ್ತ ನನ್ ತಮ್ಮಗ ಸೆಟ್ ಆಗಂಗೈತಿಲ್ಲ. ಸರಿಯಾದ ಜೋಡಿ. ಯಾರು ನಿಂದ್ರಸ್ರ ಸರಿಯಾದ ಜೋಡಿ ಅಂತ. ಈಗ ನಾನು ಹೆಂಗ್ ಕಾಣ್ತೀವಿ ಹಂಗ ಕಾಣ್ತಾರ ಅವ್ರು. ನನಗೂ ಖುಷಿಲ್ಲ. ಆದ್ರ ಈಗಿನ ಕಾಲ ಬಾಳ ಕೆಟ್ಟತೆ. ನಿನ್ ಮೈದನ ಕೇಳಿ ನೋಡ್ಬೇಕು. ನನ್ ಮೈದನ ಅಂತಾವಲ್ಲ, ನಾ ಹೇಳಿ ಅಂದ್ರ ಮುಗಿದ್ ಹೋತ. ಹ್ಞೂ ಏನೇ ಕಣ್ಣು ಮುಚ್ಕೊಂಡ್ ತಾಳಿ ಕಟ್ತಾರ. ಆದ್ರ ಎಲ್ಲಾ ವಿಷಯದಾಗ ಕೇಳ್ಕೊತ ಬರ್ತಾವ ಈಗಿನ ಹುಡುಗು.
ಅದ್ರ ಮದ್ವಿ ವಿಷಯದಾಗ ಕೇಳ್ತಾವಲ್ಲ ನನಗೊಂದು ಡೌಟ್. ನೀವ್ ಏನ್ ಸಂಶಯ ಪಡ್ತೀರಿ? ಆಯ್ತಲ್ಲ ಬರಾಂತ್ಲೆ ಕೇಳಾಕಿತ್ತಲ್ಲ. ಆಯ್ತಾಳ್ರಿ ಬರೋಣ, ನಾನ ಕೇಳ್ತೀನಿ. ಕೇಳ ಕೇಳ ನಮ್ದು ರಾಜ ಬಂದಂಗ ಆಕೈತಿ ನೋಡು ನನ್ನ ತಮ್ಮ ರಾಜ ಹುಲಿ. ಬಾರ್ ಪಾಪ ಬಂದಿ ಈಗ ಬಂದ್ರಿ ಆ ಕೆಲಸದ್ದಾತು. ಚಲೋ ಆಯ್ತು. ಬಾರಪ್ಪ ಇರೋ ಎಲ್ಲಿ ಹೋಗಿದ್ದೀಪ್ಪ? ಇಲ್ಲೇ ಹೊರ ಬಂದಿದ್ ಕೆಲ್ಸ ಇರ್ತಾರ ಹೋಗಿನ್ರಿ ಯಾರ ಮತ್ತೇನ ಹರ್ಯಾಗರ ಹಿಂಗ್ ಕುಡೀರಿ ಮತ್ತೆ ತೆಗ್ದಾರಿ ಚರ್ಚೆ. ನೋಡ್ತಮ್ಮ ನಾವ್ ಎದಕ್ ಕುಡಿದೀವಿ ಅಂದ್ರ ಇಲ್ಲಿ ಸ್ವಲ್ಪ ಒಂದ್ ಹಿರ್ತಾನ್ ಹೋಗಿನಿ. ಇವ್ರು ನಮ್ ಚೆನ್ನ ಭೇಟಿ ಅದ ಇಲ್ಲಿ. ಚೆನ್ನ ಭೇಟಿ ಆಗಂತ್ಲೆ ನೀ ಬೆಳದ್ ನಿತ್ತಾನ ನಮ್ ತಮ್ಮ ಸ್ವಲ್ಪ ಒಂದ್ ಹೆಣ್ಣಿದ್ರ ನೋಡಪ್ಪ ಅಣ್ಣೆ ಹಂಗ ಹಾದಿ ಕುಡಿಯಾಕ ಹೋಗಿಪ್ಪ ಇಲ್ಲಿ ಮನೆಗೆ ಹೋಗಿ ಚಾ ಕುಡ್ಕೊಂಡ್ ಹೋಗುಣ ಬಾ ತಸನ್ ಕರ್ಕೊಂಡ್ ಬನ್ನಿ ತಮ್ಮ. ನಿಮ್ ಒಯ್ನಿ ನೋಡಿ ಕೇಳ್ನೆ ಆಕಿನೂ ಅದ ಗೂಗಿನಾಗ ಇದ್ಲ ಮತ್ ನೀವಟ್ ಹೇಳಲ್ಲ ಅದನ್ನ ವಿಷಯ. ಅಲ್ಲಪ್ಪ ಮನ್ಯಾಗ ನಮ್ ತಂಗಿನ ಅದ, ಅದಕ್ಕ ನಾ ನಿನ್ ತಗೊಂಡ್ ಮದ್ವಿ ಮಾಡ್ಬೇಕನ್ನಾಕತ್ತಿ. ನಿನ್ ಇಷ್ಟ ಹೆಂಗೈತಿ? ಒಯ್ನಿರಿ ನೀವ್ ಹೇಳಿದಲ್ಲ ಬರೋಬ್ಬರಿ ಐತ್ರಿ. ಆದ್ರ ಏನಾತ ತಮ್ಮ? ಆದ್ರ ನಾ ಒಂದ್ ಹುಡುಗಿನ ಆಲ್ರೆಡಿ ಇಷ್ಟಪಟ್ಬಿಟ್ಟ. ಹುಡುಗಿನ ಇಷ್ಟಪಟ್ಟಾಗಿ ಕೇಳಿದ್ರೇನ್ರಿ? ಇರ್ಲಿ ಇರ್ಲಿ. ಆದ್ರ ಮದ್ವಿ ಅಂತ ಆದ್ರ ಅಕ್ಕಿನ ಹಾಕಂದ ಇಲ್ಲಕ್ರ ನಾ ಜೀವನ ಪಟ್ಟಿ ಸನ್ಯಾಸ ಆಗಿರ್. ತಮ್ಮ ಒಂದ್ ಮಾತು ಹೇಳ್ತೀನಿ ಕೇಳ. ನಮ್ಮ ಮನೆಗೆ ಕಳಿಸಿದ್ದಾಗ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ನೀ ಹೆಂಗ್ ಮಾಡ್ತೀಯ ಮಾಡ, ನಮ್ದು ಒಪ್ಪಿಗೆ ಐತಿ ನೋಡಪ್ಪ. ಯಾಕಂದ್ರ ಇದು ತುಂಬಿದ ಮನಿ ಹಿಂಗ ಇರ್ಬೇಕು. ನೀ ಏನ್ ತ್ರಾಸ ಮಾಡ್ಕೋಬೇಡ. ನಿನ್ ತಂಗಿನ ಮದುವೆ ಆಗ್ಲಿಕ್ಕೆ ಏನ್ ತ್ರಾಸ ಮಾಡ್ಕೊ ಬಂದಕ್ಕೆ ನಿನ್ ತಂಗಿ ಎತ್ತಿಳ್ಕೊಂಡ್ಬಿಡು. ನನ್ನ ಮಾತು ಯಾವಾಗೂ ನೀ ಮೀರಿಲ್ಲ ತಮ್ಮ. ನಿನಗೆ ಯಾವ್ದು ಇಷ್ಟ ಆಯ್ತಲೆ ಆ ಹುಡುಗಿನ ಮದುವೆ ಆಗ ನಾವು ಒಪ್ಕೊಂಡಿದೀವಿ ನೋಡಪ್ಪ. ಹೆಂಗ್ರಿ ಚೆನ್ನಪ್ಪ? ಏನ್ರಿ ನಿಮ್ಮ ನಿನ್ ಖುಷಿಗೆ ಅಡ್ಡಿ ಬರಂಗಿಲ್ಲ. ಏನ ನೀನ್ ಯಾರು ಒಪ್ಕೊಂಡದಿಲ್ಲ ಅಕ್ಕಿನ ಮದ್ವಿ ಮಾಡೋಣ, ಅದ್ರಾಗ ಮದ್ವಿ ಮಾಡೋಣ ಆತ. ಆಯ್ತಣ್ಣ ನನಗ ತಂದೆ ತಾಯಿ ಅಂದ್ರು ನೀವ, ಅತ್ತಿಗೆ ಅಣ್ಣ ಅಂದ್ರು ನೀವ. ನಾ ಅನ್ಕೊಂಡ ಬಂದಿದ್ನಿ ನಮ್ಮ ಅಣ್ಣ ನನ್ನ ಮಾತಿಗೆ ಒಪ್ಕೊತಾನ ಅಂತೇಳಿ. ಆಯ್ತಣ್ಣ ನೀವ್ ಹೇಳ್ದಂಗ ಅಕ್ಕಿನ ಮಾಡ್ಕೊಂಡ್ ನಿನ್ನ ಅತ್ತಿಗೆ ತ್ಯಾಗಿ ಜೀವಿಯೋ. ಆಯ್ತಣ್ಣ ನನಗೆ ಆಶೀರ್ವಾದ ಮಾಡಿ. ಇರ್ಲಿಪ್ಪ ಹೇಳಪ್ಪ ಹೇಳಪ್ಪ. ಮುದ್ದಾದ ತಮ್ಮ. ಚೆನ್ನಪ್ಪ ನನ್ ತಮ್ಮ ಅಂದ್ರ ನನಗ್ ತಮ್ಮ ಅಲ್ಲ, ಇವ್ರಿದ್ದಂಗ. ಎಂತ ಸಂತೋಷದ ಸುದ್ದಿ ಹೇಳಿದ್ರಲ್ಲ ರೀ. ಯಾಕೊತ್ತಮ್ಮ ಎಲ್ಲಿ ನಡೆದಿ ಅಣ್ಣ ಹೊಲ್ದಾಗ ತಗದಾವು ಅದಕ್ಕ ಆಗೋ ಬಂದವಲ್ ನೋಡಕ್. ಏನು ಹೊಲ ಹೊಲ ಅಂತ ಏನ್ ಬಿಡ್ಕೊತಿ? ಈಗಲೇ 5 ದಿವಸ ಆತ್ ನಿನಗೆ, ಇನ್ನೂ 5ನೇ ನೀರ್ ನಿನ್ನೆ ಮುಗ್ದಾವು. ಇನ್ನೊಂದ್ 7 ದಿವಸ ಮನ್ಯಾಗ ಇರಕ್ಕೆ ಏನಾಗೈತಿ ನಿನಗ? ಇನ್ನೊಂದ್ ಥೋಡೆ ದಿವಸ ಮನ್ಯಾಗಿರ, ಹೊಲಕ್ ಹೋಗುದ್ ಬೇಡ. ಆಳು ಅದಾವ ನೋಡ್ಕೋತಾವ. ಯಾರ್ರಿ ಅವನಿರಿ ಮದ್ವಿನ ಆತು ಎಲ್ಲ ಆತು ಇನ್ನು ಮನ್ಯಾಗ ಕೂತಾರ ಮತ್ತೆ ತಗದ ಮಾಡೋರು ಯಾರ್ರಿ? ಇರ್ಲಿಪ್ಪ ಆಳ್ಗಳು ಮಾಡ್ತಾವ ಬಿಡ. ನಾ ಹೋಗ್ತಾನ ಆದ್ರೆ ಹೋಗ ರೀ ಅಕ್ಕ ಮಾವ ಅಟ್ ಹೇಳತ್ತಾರಂದ್ರ ಹೋಗ್ಬೇಡ್ರಿ ಇನ್ನೊಂದ್ ದಿನ. ಇಡ್ ದಿವಸ ನಾನ ಕೆಲ್ಸಕ್ ಹೋಗಿದ್ನಿ. ನಮ್ಮ ಅಣ್ಣ ಒಂದಿನ ಹೊಲಕ್ ಹೋಗಿಲ್ಲ. ಈಗ ಅವನೇ ಕೆಲ್ಸಕ್ ಬರ್ತೈತಿ. ಇಲ್ಲ ಅಣ್ಣ ನೀ ಆರಾಮಿಲ್ಲ ನಾ ಹೋಗಿ ಬರ್ತಾನ. ಕೇಳೋಪ್ಪ ಹುಡುಗಿ ಹೇಳಾಕತೈತಿ, ಅಕ್ಕಿ ಮಾತಾಡ ಕೇಳ. ರೀ ಅಕ್ಕ ಮಾವ ಅಟ್ಟೆಲ್ಲ ಹೇಳತ್ತಾರಂದ್ರ ಯಾಕೆ ಹೋಗ್ತೀರಿ ನೀವು? ನೋಡು ನಿನಗ ಗೊತ್ತಾಗಿಲ್ಲ. ನಮ್ಮ ಅಣ್ಣ ಇಡ್ ದಿವಸ ತೋಟ ಹೊಲಕ್ ಹೋಗಿಲ್ಲ. ಅವ್ ನಾನ ಹೋಗ್ಕನ. ಈಗ ಮದ್ವೆಗೆ ಐತಂದ್ರ ಏನ್ ಅಣ್ಣ ಬಂದ್ ಅವ್ರ ಮನ್ಯಾಕ ಅವ್ರ ಕಳ್ಸೋದೇನ? ಇಲ್ಲಣ್ಣ ನೀ ಅದೆಲ್ಲ ತಿಳ್ಕಿರ್ಸ್ಕೊಬಾರ. ಅಲ್ಲಿ ನಾವ್ ಹೋಗಬೇಕು ಆಳ ಎಚ್ಚರ ಇರತ್ತು. ಮುಂದೊಬ್ರು ಮಾಲಕ್ ಇದ್ದಾಗ ಆಳ್ಗೋ ದಗದ ಮಾಡ್ತಾರ. ಮಾಡಕ್ ಹೋಗ್ಬಾರ. ಈಗ ಬಂದದ್ ಕೂಸ ಒಂದ್ 2 ದಿವಸ ಮನ್ಯಾಗ ಇಡ್ರಿ. ಅದನ್ನ ಹೇಳಾಕತ್ತೇನ್ರಿ ನಾನು. ನಾವ ಇಬ್ರು ಹೋಗು ನಡಿ. ಅಲ್ಲ ಹಂಗ ಮಾಡಪ್ಪ, ನೀನು ಆಕಿನ ಕರ್ಕೊಂಡ್ ಮನ್ಯಾಗಿರ. ಮಾಡಕ್ ಹೋಗ್ಬಿಡು. ಇಲ್ಲ 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 ಸುಮ್ ಕೊಡ್ರಿ. ಏನೆಲ್ಲ ಕೊಡ್ರಿ. ನಾವ್ ಹೋಗಿ ಬರ್ತಾರ ಕೊಡ್ರಿ. ಕೇಳಂಗಿಲ್ಲ ಯಾರ ಹೋಗ್ತಮ್ಮ ಏ ಕಲ್ವ ಏನ ಕೇಳಂಗಿಲ್ಲ. ಅವ್ರು ಅಣ್ಣ ಅತ್ತಿಗೆ ಹಂಗ ಹೋದಿರ್ತಾರ. ನಾ ಹೋಗಿ ಬರ್ತನು ಒಟ್ಟ ಅವ್ರ ಏನ್ ಮಾಡಿ ಅವ್ನ ಮಾತು ಅವ್ನ ಬಿಡಂಗಿಲ್ಲ. ಬರ್ರಿ ಅವ ನಮ್ಮ ಮಾತು ಕೇಳಂಗಿಲ್ಲ. ಬರ್ರಿ ಆಯ್ತಾಯ್ತು ನೋಡಿ. ಅಂದ್ರ ನನ್ ಗಂಡೆ ಹೋಗಿ ಹೊಲ್ದಾಗ ದುಡಿಬೇಕಾ? ಇವ್ರಿಬ್ರು ಮನೆಗೆ ಇರೋರ? ಮೊದ್ಲೇನ್ ಹಿಡ್ಕೊಂಡು ಇವ್ರು ಬರೀ ಹಿರಿತನೇ ಮಾಡೋರು, ಇವ ಒಬ್ಬನೇ ದುಡವ. ಇದೆಷ್ಟು ಸರಿ? ನನ್ ಗಂಡಗ ಮಾತು ಬರಂಗಿಲ್ಲ, ಕತಿ ಬರಂಗಿಲ್ಲ. ಇವ್ರು ಹೇಳಿದ್ ಒಂದೇ ಕೇಳ್ತಾನವ. ಇಲ್ಲ ಇನ್ ಹಿಂಗ ಬಿಟ್ರ ಸರಿ ಹೋಗುದಿಲ್ಲ.
ಮಧು ಮಧು ಬಾರವ ಇಲ್ಲಿ. ಏನಾಯ್ತ್ರಿ ಅಕ್ಕ? ನೋಡವ ಮನ್ಯಾಗ ಬಿಸಾನ್ ಆಗೈತಿ, ಜೋಳ ಕೊಡ್ತಾನ ಹಸನ್ ಮಾಡೋದಿ. ಹಾ ತರ್ತೀನಿ ನಿಂದ್ರ. ಹಿಡಿಯೋ, ತಗೋ ತಗೋ ಇದನ್ನ. ಅಲ್ರಿ ನಾನ್ ನೇಲ್ ಪಾಲಿಶ್ ಹಚ್ಕೊಳತ್ರಿ ಕಾಣ್ಸಾವಲ್ದೇನ್ರಿ ನಿಮಗ? ಅಲ್ಲ ತಂಗಿ, ಅಲ್ಲ ಅದ್ ಹಸ್ಕೊಂಡ್ರೆ ಏನಾತ? ಜೋಳ ಹಸನ್ ಮಾಡಲ್ಲ, ಇಟ್ಟಿಲ್ಲ ಮನ್ಯಾಗ. ನನಗಿದೆಲ್ಲ ಬರುದಿಲ್ರಿ ಕೆಲ್ಸ. ಬರುದಿಲ್ಲ ಅಲ್ವಾ? ಮನ್ಯಾಗ ಜೋಳ ಅದು ಹಸನ್ ಮಾಡಿಲ್ಲ ನೀ? ಇದೆಲ್ಲ ನನಗ್ ಬರುದಿಲ್ರಿ. ನಾ ಯಾಕ್ ಮಾಡ್ಬೇಕ್ರಿ? ನನ್ ಗಂಡ ಹೊಲ್ದಾಗ ಹೋಗಿ ದುಡಿತಾನ, ನಾ ಆರಾಮ್ ರಾಣಿಗಪ್ಲೆ ಮನ್ಯಾಗ ಇರ್ತೀನಿ. ಅಂದ್ರ ಅವ್ ದುಡಿತಾನೋ ನೀ ರಾಣಿಗತಿ ಇರ್ಬೇಕಾ? ಹೌದು. ಅಲ್ವಾ? ಹಂಗೆಲ್ಲ ಮಾಡ್ಬಾರ್ದು, ದೊಡ್ಡವ್ರಿಗೆ ಹೆಂಗ್ ಮಾತಾಡ್ಬಾರ್ದು. ನೋಡು, ನಾ ಏನ್ ಹೇಳ್ತೀನಿ ಅದಷ್ಟ ಮಾಡು. ನಿನಗೇನು ಕೆಲಸ ಹಚ್ಚಂಗಿಲ್ಲ, ಜೋಳ ಅಟ್ಟ ಹಸನ್ ಮಾಡು, ನಾ ಒಳಗಿಂದ ಎಲ್ಲಾ ಕೆಲಸ ಮಾಡ್ಕೋತೀನಿ. ನನಗ ಅದೆಲ್ಲ ಮಾಡಾಕ ಬರುದಿಲ್ರಿ, ನಾ ಅದೆಲ್ಲ ಮಾಡುದಿಲ್ಲ. ತಿಳಿತಾನ ನಿಮಗ? ಅದೆಲ್ಲ ಬಿಡ್ರಿ. ಇದ್ನೇನು ನಿಮ್ ತವ್ರ ಮನಿನ್ ತನ್ನೀರು ಏನ್ ನಮ್ಮ ಮಾವರ ಮಾಡ್ಸಾಕ್ಯಾರೋ? ಅಲ್ಲ ತಂಗಿ, ತವ್ರ ಮನೆಯಿಂದ ಏನ್ ತರ್ಲಿ? ನಮ್ಮ ಮನ್ಯಾಗ ಅಷ್ಟೊಂದು ಶ್ರೀಮಂತರು ಇಲ್ವಾ? ಇದನ್ನೆಲ್ಲಾ ನಿಮ್ಮ ಅವರ ಮಾಡಿ ಸಾಕ್ಯಾರ. ಚಲೋನೆ ಮಾಡ್ಯಾರ ತಗೋರಿ. ಅಲ್ವಾ? ನನ್ ಮೈದನ ನಿನಗೂ ಒಂದ್ ದೊಡ್ಡದು ಮಾಡಿಸಿ ಹಾಕ್ತಾನ. ನಿನ್ಗ್ಯಾಕ ಇದ ಬೇಕಾದ್ರೂ ಕೊಡ್ತೀನಿ. ಹಾ ನಿಮ್ಮದ್ ತಗೊಂಡ್ ನಾ ಏನ್ ಮಾಡ್ರಿ? ಅಲ್ವಾ? ನಂದೆಲ್ಲ ನಿಂದಲ್ಲ. ಹ ಆಯ್ತು, ನನ್ಗಿದೆಲ್ಲ ಮಾಡ್ಲಿಕ್ಕೆ ಬರಂಗಿಲ್ಲ, ನಾ ಇದೆಲ್ಲ ಮಾಡುದೂ ಇಲ್ಲ. ತಿಳಿತಾ? ಆಯ್ತು, ಬ್ಯಾಡ ಹೋಗುವ. ಪಾಪ ಅವಕಿ ಮನ್ಯಾಗ ಏನು ಹಚ್ಚಿದಂಗ ಕಾಣಂಗಿಲ್ಲ. ಇರೋತ್ ಬಿಡ, ಎಲ್ಲಾ ತೆಗ್ದ ನಾನ ಮಾಡ್ಕೋತೀನಿ. ನಾರು ಏನ್ ಎಲ್ಲಿ ಹೊರಗೆ ಹೋಗಿದನು ಎಲ್ಲ ಮೈದ್ ನಾ ಆಳ್ಗಳ ಮ್ಯಾಗ ನಡೆಸ್ತಾನ. ನಾನ ಹಸನ್ ಮಾಡಿದ್ರ ಈಗ ಬಂದ್ರಿ. ಮಧು, ಏ ಮಧು, ಒಂದ್ಸರಿಗೆ ನೀರು ತೋರಮ್ಮ. ಏನ್ ಸ್ವಲ್ಪ ಒಂದ್ಸರಿ ನೀರು ತೋತಂಗಿ. ಹಿಂಗೆ ಕೆಮ್ಮಕತ್ತೀರ, ಏನಾಗೈತಿ? ಏ ತಂಗಿ, ನೀರ್ ತಗೊಂಡ್ ಬಲ. ನಾನ ತರ್ತೀನಿ ನಿಂದ್ರ. ನಿನ್ಗೊಂದು ನಿರ್ವಾಹ ಇಲ್ಲ. ಒಟ್ಟ ಬಿಕ್ಕ ಬರ್ತೈತಿ ನೋಡು. ತಗೋರಿ. ಯಾರ್ ನೆನ್ಸಾಕ್ತಾರ ನೋಡ್ರಿ, ಕುಡ್ರಿ ಮೊದಲ್ ನೀರ. ನೇತಿಗಿತಿ ಏರಿತ. ಮಧು ಯಾಕೆ ನೀರ್ ತರ್ಲಿಲ್ಲ? ಏನ ಒಳಗ್ ಕೆಲ್ಸ ಮಾಡಾಕ್ತಾಳ ಬಿಡ್ರಿ. ನಾ ಹೋಗಿ ತಾನಿಲ್ಲ ಈಗ. ಆಕಿನ ಏನ್ ಮಾಡ್ತೀರಿ? ಏನ್ರಿ ಕೆಲ್ಸ ಮಾಡ್ತಿರ್ತಾಳ. ಆಕಿಗೆ ಸೌಡ್ರಿ ಬಿಟ್ಟು ಕಾರಮಿಲ್ಲ. ಇರ್ಲಿ, ಸಮಾಧಾನ ತಗೋರ್. ಬಿಸ್ಲಾ ತಗೊಂಡ ಬಂದರಿ. ಅಲ್ಲವಾ? ನಿನ್ ಮನುಷ್ಯನಾಗ್ರ ಏನೈತಿ? ಹಾ, ನಿಮ್ಮ ಮಾವ ಒಂದ್ ಸವನ ಬಿಕ್ಕೋತ ಬಂದ್ ಕೆಮ್ಕೋತ ನೀರ್ ಬೇಡಿದ್ರ ನೀರ್ ತಂದ್ ಕೊಡ್ಲಿಲ್ಲ. ಜೋಳ ಹಸನ್ ಮಾಡಂದ್ರ ಜೋಳ ಹಸನ್ ಮಾಡ್ಲಿಲ್ಲ. ಯಾಕವ? ಏನಾಗೈತಿ? ನಿನಗೇನ್ ಅಂತ ಕಷ್ಟ ಕೊಡಾಕತ್ತೀವ ನಾವ್? ನಿಮ್ ಸೇವಾ ಮಾಡಕ್ ಬಂದಿಲ್ಲ ನಾನು, ನಾ ಆರಾಮ್ ಇರ್ಬೇಕಂತ ಬಂದಿನಿ. ನಾ ಯಾಕೆ ನೀರ್ ತಂದ್ ಕೊಡ್ಬೇಕು? ನೀವ್ ಹೇಳಿದ ಕೆಲ್ಸ ನಾ ಯಾಕೆ ಮಾಡ್ಬೇಕು? ನೀವು ಸೊಸೆಯಾಗೆ ಬಂದಿರಿ, ನಾನು ಈ ಮನಿ ಸೊಸೆಯಾಗೆ ಬಂದಿನಿ. ನಾನು ಸೊಸೆಯಾಗೆ ಬಂದ ಹಿಂಗೇನ್ ಮಾಡಿಲ್ಲವ. ನಾ ಹೇಳಿದ ಕೆಲ್ಸ ಮಾಡಿ ಹೂ ಅಂತ ಹೇಳಿ ಇಷ್ಟೊಂದ್ ಅಹಂಕಾರ ಚಲೋ ಅಲ್ಲ. ಹಾ, ತಗ್ಗಿ ಬಗ್ಗಿ ನೋಡ್ಕೋ ಕಲ್ಕೋ. ಇದು ಎಂತ ಮಣಿತನ ಐತಿ ಗೊತ್ತೈತೇನ? ನನ್ ಗಂಡ ಪಂಚಾಯತ್ ಹೋಗ್ದಿರ ನ್ಯಾಯ ಬಗೆಹರಂಗಿಲ್ಲ ಅಂತವ್ನ ಮಣಿತಾರ ಸಸಿ. ನೀನ ಹಿಂಗ್ ಮಾಡಿದಂದ್ರ ನಿಂತವ್ರು ಕುಂತವ್ರು ಮಾತಾಡ್ಕೋತಾರ ನಮ್ ನೋಡಿ. ನೀ ಏನವ ಹಿಂಗ್ಯಾಕ್ ಮಾಡಾಕತಿ? ಹ, ನೀವಾಗ್ಲಿ ನಿಮ್ ಗಂಡಾಗ್ಲಿ ನನ್ ಮೇಲೆ ಹಕ್ಕು ಚಲಾಯಿಸಕ ಬರಾಕ್ ಹೋಗ್ಬ್ಯಾಡ್ರಿ. ನಿಮ್ಗ ಈ ಮನ್ಯಾಗ ಎಷ್ಟ್ ಹಕ್ಕ ಐತ್ಲಾ, ನನಗೂ ಅಟ್ಟ ಹಕ್ಕ ಐತಿ. ತಿಳಿತಾ ಇದೆ ನಿಮ್ಗ? ನೋಡ್ತಗಿ, ನಾ ಹಕ್ಕಿನ ಬದಲ್ ಹೇಳಾಕತ್ತಿಲ್ಲ. ಹ, ಹಕ್ಕಿನ ಬದಲ್ ಹೇಳಾಕತ್ತಿಲ್ಲ ನಾನು. ನೀನು ಚಂದಾಗಿ ನಮ್ ಜೊತೆ ಹೊಂದ್ಕೊಂಡಿರುವ ಅಂತ ಹೇಳಾಕತ್ತೀನಿ.
ನಾ ಏನ್ ನಿನಗೆ ಹೇಳ್ಬಾರ್ದು ಹೇಳಿದ್ನಿ? ನಿಮ್ ಜೊತೆ ನಾ ಯಾಕೆ ಹೊಂದ್ಕೋಬೇಕು? ನನ್ ಗಂಡ ನಾ ಆರಾಮಿದ್ರ ಸಾಕು, ಅಲ್ಲಿಗೆ ಮುಗೀತ. ಅಂದ್ರ ನನ್ನ ಮೈದಿನ ನನ್ನಿಂದ ದೂರ ಮಾಡ್ತಿ? ಹಾ, ಅಂತದ್ ಮಾಡ್ಬೇಡವಾ, ಹಂಗೆಲ್ಲಾ ಮಾಡ್ಬೇಡ. ನಿನ್ನ ಕೈ ಮುಗ್ದು ಬೇಡ್ಕೋತೀನಿ. ಆದ್ರ ನೀ ಏನು ಮನಿ ಕೆಲ್ಸ ಮಾಡ್ಬೇಡ, ಹಂಗ ಕುಂದ್ರ. ಆದ್ರ ನನ್ನ ಮೈದನ್ನ ಮನಿ ಬಿಟ್ಟು ಕರ್ಕೊಂಡ್ ಹೋಗೋ ಕೆಲ್ಸ ಮಾಡ್ಬೇಡ. ದೂರ ಮಾಡ್ತಿ ಅನ್ನಕ ನೀವೇನು ಅವನ ಹಡದ ತಾಯಿ ಅಲ್ಲ. ನೀವ್ ಎಷ್ಟಿದ್ರು ಅತ್ತಿಗೆ, ಒಂದಲ್ಲ ಒಂದಿನ ಬ್ಯಾರ ಆಗಬೇಕು. ನೀ ಅನ್ಕೊಂಡಿವ ಅತ್ತಿಗೆ ಅಂತ? ಅವನ ಮಗನ್ ತರ ಜೋಪಾನ ಮಾಡೀನಿ. ಇಷ್ಟಿದ್ದಾಗಿಂದ ಅವ್ನು ತುತ್ತು ಮಾಡಿ ಮುತ್ತು ಮಾಡಿ ನಾನೇ ಬೆಳೆಸಿನ. ಅವನು ಬೆಳೆಸಿದಾಕಿನ ಬೆಳೆಸ್ತಾರ ಹಡ್ದವ್ರಷ್ಟ ತಾಯಂದ್ರ ಅಲ್ವಾ? ಮುತ್ ಮಾಡಿ ಆಡಿಸಿ ಅವನ ಊಟ ಮಾಡಿಸಿ ಅಂಗಳದಾಗ ತಗೊಂಡ್ ಅಡ್ಡಾಡೀನಿ. ಅವಂಗ ನನ್ನ ಮಗ ನಾವ. ಹಂಗೆಲ್ಲಾ ಮಾತಾಡಿ ನನ್ ಮನಸ್ಸು ನೋಯಿಸ್ಬೇಡ ತಂಗಿ. ಅದ ಅಪ್ಪ ಅವ್ವ ಇಲ್ಲಂತ ಅವ್ನ್ ಮಾರಿ ಮೇಲೆ ಕೈ ಎಳೆದು ಅವನ್ನ ಬುಟ್ಟ ಹಾಕೊಂಡ್ರೆ ಅಷ್ಟ. ಯಾಕಂದ್ರ ಆಸ್ತಿ ಪಾಲ್ ಕೇಳ್ಬಾರ್ಲ ಅವ. ನನಗ್ ನಿಮ್ದೆಲ್ಲಾ ಗೊತ್ತೈತಿ, ನನ್ಗೇನೇ ಹೇಳಕ್ ಬರ್ಬೇಡ್ರಿ. ನೋಡುವ, ಹಂಗೆಲ್ಲ ದುಡುಕಿ ನಿರ್ಧಾರ ತಗೋಬೇಡ. ಈ ಆಸ್ತಿ ಬೇಡ, ಈ ಮನಿ ಹೊಡಿಬೇಡ. ನಿನಗ್ ಇನ್ನೊಂದ್ಸಲ ಕೈ ಮುಗಿತೀನಿ, ಈ ಮನಿ ಹೊಡಿಬೇಡವ. ಯಾಕಂದ್ರ ನ್ಯಾಯಾಧೀಶರ ಮನಿ ಇದು. ನೀನ ಹಿಂಗ್ ಕೂತ್ ಮಾಡಿದ್ರ ಬ್ಯಾರೆದವ್ರು ಬಂದ ನಮ್ಮ ಮನಿಗ್ ನ್ಯಾಯ ಹೇಳ್ಬೇಕಾಕತಿ. ಹಂಗೆಲ್ಲಾ ಮಾಡ್ಬೇಡವ, ಮಾಡ್ಬೇಡ. ನಿನಗೇನು ಕೆಲಸ ಹೇಳಂಗಿಲ್ಲ. ನನ್ನ ಮೈದನ್ಗ ಮನಿ ಬಿಟ್ಟು ಕರ್ಕೊಂಡ್ ಹೋಗೋದ್ ಮಾಡ್ಬೇಡ. ನೀವ್ ಹೇಳ್ದಂಗೆಲ್ಲ ನನ್ಗ ಕೇಳ್ಕೊಂಡಿರಕ್ ಆಗುದಿಲ್ಲ. ನನ್ಗೇನ್ ಅನಿಸ್ತೈತ್ಲಾ ನಾ ಅದನ್ನ ಮಾಡ್ತೀನಿ. ಏ ತಂಗಿ, ಅಯ್ಯೋ ದೇವ್ರ, ಎಷ್ಟರ ತಿಳಿಸಿ ಹೇಳಿಪ್ಪ ಈಕೆಗೆ. ಏನ್ ಹೇಳ್ರು ಅರ್ಥ ಮಾಡ್ಕೋವಳ. ನನಗ ಅವ್ನ ನನ್ನ ಮಗ ಅಲ್ಲ ಅಂತ ಹೇಳ್ತಾಳ. ಅವನ ನನ್ನ ಮಗ ಅಂತೇಳಿ ಊರಿನೊಳಗೊಂಡಿ ಅವನ ಸಾಕಿ ನಾನು. ಆದ್ರ ನನಗ ಮಗ ಅಲ್ಲ ಅಂತ ಅಂತಾಳಲ್ಲ. ಅಯ್ಯೋ ದೇವ್ರೆ, ನಿನಗರೆ ಗೊತ್ತೈತಿಲ್ಲಪ್ಪ ಅವನ ನನ್ನ ಮಗ ಅಂತ. ನಾ ಹಡದ್ರ ಅವನ ಮ್ಯಾಗಿನ ಪ್ರೀತಿ ಹೋಗಂತೆ ಅಂತ ಅವನ ಬೆಳೆಸ್ಕೊತ ಬಂದಿನಿ. ಆದ್ರೆ ಯಾಕೆ ಈ ಹುಡುಗಿಗೆ ತಿಳಿವಲ್ತು ಅಂತೀನಿ. ಇದನ್ನೆಲ್ಲ ಅವನಿಗೆ ಕಿವಿಗೆ ಹಾಕುದ್ ಬೇಡ. ಆದ್ರ ಅಕ್ಕಿ ಏನ್ ಹೇಳ್ತಾಳ ನಾನ ಕೇಳಿ ಕೆಲಸ ಮಾಡಿದ್ರಾತ. ಮನಿ ಬಿಟ್ಟು ಹೋದ್ರ ನಾ ತೋರ್ನ್ ಬಿಡಂಗಿಲ್ಲ. ಯಾಕೇನಾಗೈತಿ? ಎದಕ್ಕೆ ಈಗ ಸರ್ಚ್ ಮಾಡ್ತದೆ? ನನಗೇನ್ರಿ ಆದ್ರೆ ನಿಮ್ಗೇನು? ನೋಡು, ಏನಾಗೈತಿ ಯಾರ ಗೊತ್ತಾಕತಿ. ನೀವ್ ಒಮ್ಮೆ ಸಡಕ್ ಬರಕ್ ಮಾಡ್ರಿ, ಏನ್ ಗೊತ್ತಾಕತಿ? ಮನ್ಯಾಗಿಂದೆಲ್ಲ ನೋಡಿ ನನಗ ತಲೆ ಹಿಡ್ಕೊಂಡೈತಿ, ತಲೆ ಹಿಚ್ಚಿಟ್ಟನಾತೈತಿ. ಏನಾಗೈತಿ? ಬರೋದು ಈಗ ಬಂದದಿ, ಅಗದಿ ಚಂದ ನಕ್ಕೋತ ಇದ್ರ ಮತ್ತೆ ರಾತು. ನಕ್ಕೋತು ನೀವ್ ಇರುತನ ಇದ್ರ. ನೀವ್ ಹೋದ್ಮೇಲ ಆಕಿ ನಿಮ್ಮ ವೈನಿದಾಳಲ್ಲ, ಆಕಿ ನನ್ಗ ಹಿರಿತನ ಮಾಡಕ್ ಬರ್ತಾಳ. ನಿಮ್ಮ ಅಣ್ಣ ನೀರ್ ತಗೊಂಬಾ, ಊಟಕ್ ಹಚ್ಕೊಡು, ನಾ ಯಾಕ ಅವ್ರ ಸೇವೆ ಮಾಡ್ಬೇಕ್ರಿ? ನೋಡು, ನನ್ ಮಾತ ಕೇಳಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂದ್ರ ಅವ್ರು ನನಗ ತಂದೆ ತಾಯಿ ಇದ್ದಂಗ. ಅವ್ರ ಏನ್ ಹೇಳ್ತಾರ ಹೂ ಅಂದ್ ನೀವ್ ಮಾಡ್ಕೊಂಡ್ ಹೋಗ್ಲ. ನಿಮ್ಗೆ ಏನ್ ಆಗತತಿ? ತಂದೆ ತಾಯಿ ನಿಮಗಿರ್ಬೇಕ, ನಾ ಯಾಕೆ ತಿಳ್ಕೊಬೇಕು? ನಮ್ಮ ಅತ್ತಿ ಮಾವ ಆಗಿದ್ರೆ ಸೇವಾ ಮಾಡ್ತಿದ್ದೆ ನಾನು. ಇವ್ರ ಸೇವಾ ನಾ ಯಾಕೆ ಮಾಡ್ಬೇಕು? ಮಧು, ನಾ ಹೇಳ್ದಷ್ಟ್ ಮಾಡ. ನೀವ್ ಹೇಳ್ದಂಗ ನಂಗೆ ಕೇಳಕ್ ಆಗಲ್ಲ. ನಾ ಹೇಳ್ದಂಗ ನೀವ್ ಕೇಳೋದಾದ್ರೆ ಅಷ್ಟೇ ನಡೀತೈತಿ. ಆಯ್ತು, ಈಗ ನನಗೆ ಏನ್ ಮಾಡಂದಿ? ನೋಡ್ರಿ, ನೀವು ನನ್ ಮಾತ್ ಕೇಳ್ತೀರಿ ಅಂತ ಅನ್ಕೊಂಡಿನಿ. ನೀವು ನನ್ಗ ಲವ್ ಮಾಡೋ ಮುಂದ್ ಹೇಳಿರಿಲ್ಲ ನನ್ ಚಲೋತ್ ನೋಡ್ಕೊಂತೀರಿ ಅಂತ. ನೋಡ್ರಿ, ನಾವು ಇದೇ ಮನ್ಯಾಗ ಇದ್ರ ಸರಿ ಹೋಗಂಗಿಲ್ಲ. ನಾವು ಬ್ಯಾರೆ ಮನೆ ಮಾಡ್ಬಿಡುನ್ರಿ. ಮಧು, ಇನ್ನ ಬಾಂಧ 4 ದಿನ ಆಗಿಲ್ಲ, ಈಗ ಮನಿ ಬ್ಯಾರೆ ಮಾಡೋತ್ ಮಾತಾಡ್ತಿ. ಅಲ್ರಿ, ಯಾವತ್ತಿದ್ರು ಬ್ಯಾರೆ ಆಗಬೇಕಲ್ಲ. ನಾವು ಅಣ್ಣ ತಮ್ರು ಬ್ಯಾರೆ ಆಗ್ಬೇಕು ಮನಿ. ನೋಡು, ನೀನ ಮದ್ವಿ ಮಾಡ್ಕೊಂಡ್ ಬಂದಿರೋದು ನಮ್ಮ ಅಣ್ಣ ವೈನಿನ ಚಲೋತಾಗ ನೋಡ್ಕೊಳತ್ತೆ ಮಾಡ್ಕೊಂಡ್ ಬಂದೈತಿ. ಮನಿ ಹುಡ್ಯಾಕ್ ಕರ್ಕೊಂಡ್ ಬಂದಿಲ್ಲ ನಿನ್ನ. ಅವ್ರನ್ಯಾಕ್ ನಾ ಚಲೋತ್ನಾಗ ನೋಡ್ಕೋಬೇಕ? ನಾ ಆರಾಮಿರಾಕ್ ನಾ ಮದ್ವೆ ಆಗಿರೋದು. ಈಗ ನೀವ್ ನನ್ ಮಾತ್ ಕೇಳ್ತಿರೋ ಇಲ್ಲೋ? ನೋಡು, ಬ್ಯಾರೆ ಆಗೋದು ಎಲ್ಲ ತೆಗೆದ್ಬಿಡ. ಯಾಕಾರ ನಮ್ಮ ಅಣ್ಣ 4 ಮಂದಿಯಾಗ ಹಿರ್ತಾನ ಮಾಡ್ತಾನ. ನಮ್ಮ ಊರನ ಮಂದಿ ಧರ್ಮವಂತರ ಮನೆತನ ಅಂತಾರ. ನಾವು ಹೋಗಿ ಬಂದು ಬ್ಯಾರೆ ಆದ್ರೆ ನೋಡ್ಕೊಳ್ಳೋರು ಏನ್ ಮಾತಾಡಂಗಿಲ್ಲ. ಹುಚ್ಚದೀನಿ ನೀನು. ನೋಡ್ರಿ, ನನ್ ಮಾತ್ ಕೇಳು ಮಧು. ಈಗ ಬಂದ 4 ದಿನ ಆಗಿತ್ತು. ಅವ್ರಿಗೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಎಲ್ಲಾ ಚಲೋ ತಂಗಿರ್ತೈತಿ. ಬ್ಯಾರೆ ಆಗೋದು ತಿಳ ಅಂತ ತೆಗೆದ್ಬಿಡ. ನೋಡಿನ್ನ, ನಿಮ್ ಅಣ್ಣ ಹಿರಿತನ ಮಾಡ್ಕೋತು, ದೊಡ್ಡಸ್ತಿಕೆ ಮಾಡ್ಕೋತು ಊರಾಗ ಅಡ್ಡಾಡುದು, ನೀವ್ ಹೋಗಿ ಹೊಲ್ದಾಗ ದುಡಿದು. ಏನ್ ನಾ ಎಲ್ಲಾ ನೋಡೇ ಮಾತಾಡತೀನಿ. ನೋಡ್ರಿ, ಇದೆಲ್ಲಾ ನನ್ಗ ಆಗುದಿಲ್ಲ. ನಾ ಉಳಿಬೇಕಂದ್ರ, ನಾ ಜೀವಂತ ಇರ್ಬೇಕಂದ್ರ ಮನಿ ಬ್ಯಾರೆ ಆಗಬೇಕು. ಇದೇ ಮಾತ.
ಅಲ್ಲ ನಾನು ಹೆಂಡತಿ ಹಂಗೆ ಮಾಡ್ಯಾರು ಹಿಂಗೆ ಮಾಡ್ಯಾರು ಅಂತ ಹೇಳಾಕ್ತಾಳೆ ಬಂದು ನಾನು ಹಾಕ್ತಾನೆ ಆಗೈತಿ ಇಷ್ಟು ಲಘುಚನ ನಮ್ಮ ವೈನಿ ಬಗ್ಗೆ ನಮ್ಮ ಅಣ್ಣನ ಬಗ್ಗೆ ಚಾಡಿ ಹೇಳಾಕ್ತಾಳು ಇತ್ತಾಗ ನಮ್ಮ ಅಣ್ಣನ ನಮ್ಮ ವೈನಿನ ಬಿಡಾಕಂತೂ ನನಗೆ ಮನಸ್ಸಿಲ್ಲ. ಏನೇ ಆಗಲಿ ಈಕಿ ನನ್ನ ಬಂದಾಳ ಈಕಿ ಹೇಳ್ದಂಗೆ ಮಾಡ್ರ ಆತ. ರೀ ಏನ ಏನ್ ಮಾಡಿದ್ರೆ ನಾ ಹೇಳಿದ್ದು? ನೋಡು ನೀ ಹೇಳಿದಂಗೆ ನಾನು ವಿಚಾರ ಮಾಡಿದ್ನಿ. ಈಗ ನಾ ಹೊಲಕ್ಕೆ ಹೋಗ್ಕೊಂಡು ಅಣ್ಣ ಮನ್ಯಾಗಿರ್ತಾನೆ. ಈಗ ಏನು ಮಾಡೋದು ಗೊತ್ತೇನು? ಒಂದು ಐಡಿಯಾ ಹೇಳ್ತಾನೆ ನೀನು. ಈಗ ನಾನೇ ಹೊಲಕ್ಕೆ ಓದ್ಬಿಟ್ನಿ ತಿಳ್ಕೊ, ಆಟೋಮೆಟಿಕಾಗಿ ಜಗಳ ಹತ್ತೈತಿ. ಅವಾಗ ನಾವು ಬೇರೆ ತೇಳ್ಬಿಡ್ನು. ಭಾರಿ ಐಡಿಯಾ ಮಾಡ್ಯಾರ ನೋಡ್ರಿ. ಒಟ್ಟ ನಾವು ಹೊರಗ ಹೋಗುದ್ ಬೇಡ, ಹಾಕಿದ ಬಾಗ್ಲ ಹಾಕದಂಗೆ ಇರ್ಲಿ, ಆಯ್ತಾನ? ಅದಕ್ಕೆ ಹೆಂಚನ ಶಾಂತ, ಏ ಶಾಂತ, ಏನ್ ಮಾಡಾಕತ್ತಿದ್ ಒಳಗ? ಏನ್ರಿ ಯಾಕೆ ಹೋದ್ರಾಕತ್ತೀರಿ? ಮನ್ಯಾಗ ಅಡಿಗೆ ಮಾಡೋದು ಬೇಡನ? ಹೊತ್ತ ಎಲ್ಲಿಗೆ ಬಂದೈತಿ ಗೊತ್ತೇನ? ಹೊತ್ತ ನೆತ್ತಿ ಮ್ಯಾಗ ಬಂದೈತಿ ಗೊತ್ತಾಯ್ತಾ? ಬಂದೈತಿ ಅನ್ನೋದು ನಿನಗೂ ಗೊತ್ತತಿ ನನಗೂ ಗೊತ್ತತಿ. ದಿವ್ಸ ನನ್ನ ತಮ್ಮ ಎದ್ದ ತೋಟಕ್ಕೆ ಹೋಗಾವ, ಇನ್ನೂ ಎದ್ದಿಲ್ಲವ, ಒಳಗೆ ಮಕ್ಕೊಂಡನ. ಹೌದ್ರಿ, ದಿವ್ಸ ಇಷ್ಟೊತ್ತಿಗೆ ನಸಿಕ್ನಾಗ ಎದ್ದು ತೋಟಕ್ಕೆ ಹೋಗಾವ. ಇವತ್ತು ಯಾಕೋ ಬಿಡ್ರಿ, ಏನೋ ಸುಸ್ತಾಗಿರ್ಬೇಕು, ಅದಕ್ಕೆ ಮಕ್ಕೊಂಡಿದ್ದ. ಒಂದು ಮಾತು ಹೇಳ್ತೀನಿ ತಿಳ್ಕೊ, ತೋಟಕ್ಕೆ ಹೋಗ್ಲಿಕ್ಕೆ ಬಿಡುವಲ್ಲಕ್ಕ. ಹ್ಮ್, ನಾನು ಹೋಗುನು ಎದ್ದ ಊಟ ಮಾಡತ್ತ. ಆಯ್ತು, ಹಸುವಾಗ ಇಬ್ರು ಊಟ ಮಾಡ್ತಾರ ಬಿಡಿ. ಇಬ್ರು ಅದಾರ, ಅವ್ರು ಹೆಂಗೆ ಎಬ್ಸ್ಬೇಕು ಹೇಳು? ದಿನನಿತ್ಯದಲ್ಲಿ ಇರ್ತಕ್ಕಂಥದ್ದು ನಮ್ಮ ಮನೆ ಯಾವಾರ ಬೇರೆ ಆಗೈತಿ. ಯಾಕೋ ಈಗ ಸ್ವಲ್ಪ ಮಕ್ಕಳಾಕತ್ತೆ ಅನ್ನೋದಕ್ಕೆ ನನಗೆ ಚಿಂತೆ ಐತೈತೆ. ನೋಡ್ರಿ, ದಿನನಿತ್ಯದ ಬೇರೆ, ಯಾಕಂದ್ರೆ ಈಗ ಹೇಂತದಾಳ. ಅವ್ರಿಗೆ ಸುಖ ಅನ್ನೋದು ಬೇಕಾಗಿಲ್ಲ. ಸುಖ ದುಃಖ ಮಾತಾಡ್ಕೊತಾರ ಬಿಡ್ರಿ, ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಹೊಲಕ್ಕಿಲ್ಲ ನಾ ಹೋಗುನ್ ನಡ್ರಿ. ಅಲ್ಲ, ನನ್ನ ತಮ್ಮ ಉಪವಾಸ ಮಾಡ್ಕೋಬೇಕನ? ಅಲ್ಲೋ ಮರ, ಯಾವ್ಯಾಕೆ ಉಪವಾಸ ಮಾಡ್ಕೋತಾನ? ಅವ್ನ ಸಂಬಂಧ ಬಿಸಿ ಬಿಸಿ ಅಡಿಗೆ ಮಾಡಾಕತ್ತೇನೆ ನಾನು. ಅದು ಏನ್ ಯಾಕಾಗಂತ ಅವ್ನ ಎಬಿಸಿ ಊಟ ಮಾಡಿಸ್, ಮಕ್ಕೊಂಡ್ರು ನನಗೆ ಚಿಂತಿಲ್ಲ. ಆಯ್ತು ಮಾರಾಯ, ಅವ್ನ ಎಬಿಸಿ ಊಟ ಮಾಡಿಸಿ ಆದ್ರೆ ಮನಗಿಸ್ತಾನ ಆತನ. ಊಟ ಮಾಡಿದಾಗ ನನ್ನ ಸಮಾಧಾನ, ನೀ ಸಮಾಧಾನ, ನಾ ಊಟ ಮಾಡಿಸ್ತೀನಿ. ಹೋಗ, ಹೇಳ್ದ ಕೇಳ. ಏ ತಂಗಿ, ಬಾಗ್ಲ ತೆಗಿಯವ, ಟೈಮ್ ಏಟ್ ಆಗೈತೆ ನೋಡು. ಊಟ ಮಾಡಿ ಮನ್ಕೋಕ್ತಾರ, ಆದ್ರೆ ಹೇಳ್ರಿ ಎಬ್ಬಸ, ತಮ್ಮನ ಎಬ್ಬಸ ಮೊದಲ. ರೀ ನಡ್ರಿ, ಈಗ ಕವ್ನ ಕಾವು ಮಾತಾಡೋದು. ಏಯ್ ಸುಮ್ಮನೆ ಈಗ ಹೋದ್ರೆ ಮಜಾ ಇರಂಗಿಲ್ಲ. ಇನ್ನೊಟ್ಟ ಅವರು ಬಾಗ್ಲ ಬಡಿಲಿ, ಆಮೇಲೆ ಹೋಗುನು. ಅವಾಗ ಅವ್ರಿಗೆ ಬಿ ಪಿ ರೇಸ್ ಆಕತಿ. ಅವಾಗ ನಾವು ಹೋದೇವು ಅಂದ್ರೆ ಅವಾಗ ಮಜಾ ಇರ್ತದ. ಪಾಠಕ್ಕೆ ನಾವು ಅದೇನ್ ಆಕತಿ. ನಿನಗೆ ಬರೀ ಹೆಸರು ಮದುವೆ ನಿನ್ಗೆ ಬುದ್ಧಿನೇ ಇಲ್ಲ. ಕಲ್ಲು, ಏ ಕಲ್ಲನ, ಇಷ್ಟು ಹೋದ್ರೂ ಹೋಗ್ಕೊಡ್ವಾರಲ್ಲ ಇವರು. ಅಷ್ಟೊಂದು ಎಂತ ನಿದ್ದೆ ಮಾಡ್ತಿದ್ದಾರೆ ಇವರು. ಕಲ್ಲು, ಇವ್ರೇನ್ ಬರಂಗ್ ಕಾಣಂಗ್ ನಡಿ. ಏನ್ ಮಾಡಿ ನಾವ್ರೆ ಒಟ ಒಟ ಹತ್ತಾನ. ಊಟ ಮಾಡಿ ನಮ್ಮ ತಮ್ಮ ಊಟ ಮಾಡಿಲ್ಲ ಅಂತ ಹೇಳಿ ಇವರೇ ಹೇಳುವಲ್ಲ, ಹೋಗ್ ಕೊಡ್ವಾರು. ಏ ಕಲ್ಲು, ಹೇಳು ಅಪ್ಪ, ಅಡ್ಗಿ ಮಾಡೇನೆ, ಊಟ ಮಾಡಕತ್ತ. ಎಷ್ಟೊತ್ತಾತ? ಏನ್ ಮೈಯಾಗ ಆರಾಮಿಲ್ಲನ? ಏ ಕಲ್ಲು, ಬಾಗ್ಲ. ಬನ್ನಿರಿ, ಎದಕ್ ಬಾಳ ಬರೀತೀರಿ? ತೆಲ್ಲು ಸತ್ತೆ ಮಕ್ಕೊಂಡೇನೆ. ಅಲ್ಲೋ ಮರಾಯ, ಹೊತ್ತ ನೆತ್ತಿ ಮ್ಯಾಗ ಬಂದ್ರಿ, ಹೊಟ್ಟೆ ಹಸ್ತೈತಿಲ್ಲ, ಊಟ ಮಾಡಿ ಬರ್ರಿ. ಈ ಮನ್ಯಾಗ ನಮಗ ನೆಮ್ಮದಿಯಿಂದ ಮಕ್ಕಳಕ್ಕೂ ಸಮಾಧಾನ ಇಲ್ಲ. ಹಂಗೆ ಕನಕತಿ, ನಾನ್ ಬೇಯಾಕತ್ತೀನಿ ನಿನ್ನ. ಎಷ್ಟೊತ್ತಾಗೈತಪ್ಪ, ಹಸಿದಿರ್ಬೇಕು, ಊಟ ಮಾಡಿ ಹೋದ್ರಿ ನಿಮ್ಮನ. ಅದು ತಪ್ಪ ಬಿಡ್ರಿ. ಏನೇರಿ ಈಗ ಕೆಟ್ಟ ತಿನ್ಸ ಮಕ್ಕೊಂಡೇನಿ, ಒಂದ್ ಸಲ ಬಾಗ್ಲ ಬಡಿತೀರಿ, ಒಂದ್ಸಲ ಬಿಡುದು ಇರ್ತೈತ್ರಿ. ನಿಮ್ಮ ಅಣ್ಣ ಹೊರ ಕೂತು ಒಂದ್ಸಲ ಒದ್ರಾಕತ್ತೇನ, ತಾವು ಊಟ ಮಾಡಿಲ್ಲ, ಎಬ್ಬಿಸಿ ಊಟ ಮಾಡ್ಸತ್ತ. ಏನಂತಾರ? ನಮಗ್ ಹೊಟ್ಟೆ ನೆಮ್ಮದಿ ಮಕ್ಕೊಳಕ್ ಬಿಡುದಿಲ್ಲ. ನೀವು ಯಾಕೆ ತಿನ್ನಿಸ ಮಕ್ಕೊಂಡೇನೆ ಒಂದ್ಸಲ ಒಯ್ನಿ ಬಾಗ್ಲ ಬಡಿ ಆಗ್ತಾಳೆ. ನಿಮ್ಗೆ ಹೇಳಕ್ ಬರ್ತೈತಿಲ್ಲ? ನಾನ ಹೇಳೀನಿ, ಊಟ ಮಾಡ್ರಿ ಮಕ್ಕಳಿ, ಒಳ ತೆಗಿತ ಹೇಳಕತ್ತೇನಿ ನಾನು. ಏನ್ ಊಟ ಮಾಡ್ತಾರ? 24 ತಾಸು ಬೇರೆ ಊಟನ ಮಾಡ್ತಾರ? ನಿನ್ ಮನಸ್ಸಿನಾಗ ಏನಂತ ಹೇಳು ಅದು. ಈಗ ನನ್ ಮನಸ್ಸಿನಿಂದ ಹೇಳ್ತೀನಿ ಕೇಳಿಸ್ಕೊ. ಇಡೋ ಸಹ ನಾನು ಹೊಲಕ್ ಹೋಗಿದ್ನಿ. ನೀನು ಅಲ್ಲಿ ಊರಾಗ 4 ಮಂದಿ ಅವ ಕರದ ಇವ್ ಕರದ ಬರೀ ಊರಾಗ ಇರ್ತಾರ ಮಕ್ಕೊತ್ ನೀ ಅಡ್ಡಾಡವ. ಇಲ್ಲ ಒಬ್ಬ ದುಡಿಬೇಕ ನೀನು? ನನಗೇನ್ ಮ್ಯಾಗಿದ್ರ ಆಗೋದಿಲ್ಲ. ನೀನ ಹೋಗೋದ, ನಾ ಮನ್ಯಾಗ ಇರ್ತಾನ. ನೀವ್ ಒಟ್ಟ ದುಡಿಬೇಡಪ್ಪ, ನಾವು ದುಡಿತೀವಿ. ನೀ ಆರಾಮಿದ್ರ ಸಾಕು ನಮಗ. ನನಗೊಟ್ಟ ಬೇಕಾಗೈತೆ. ಆದ್ರೆ ಬರೀ ಆರಾಮಿದ್ರೆ ಅಷ್ಟ ಅಲ್ಲ, ಒಟ್ಟ ನಮಗ ಬ್ಯಾರ್ ಮಾಡ್ಕೊಡ್ರಿ, ನಾ ಬ್ಯಾರ ಹಾಕನ. ಯಾಕೋ ಏನ್ ಮಾತಾಡಕತ್ತಿದೀನಿ? ಎಂತ ಒಳ್ಳೆ ಮನುಷ್ಯ ಇದ್ದಿ, ಬ್ಯಾರೆ ಹೋದಕ್ ಬುದ್ಧಿ ಬತ್ತು ನಿನಗ.
ಏನ್ ಅನ್ಯಾಯ ಮಾಡಿದ್ದೀನು? ಬೇಡಪ್ಪ ಬೇಡ, ಇಂಥ ಕೆಲಸ ಮಾಡಕ್ ಹೋಗ್ಬೇಡ. ನನ್ನ ಶಾಂತ ನಿನ್ನ ಮಗನ್ ತರ ಸೋಪಾನ ಮಾಡ್ಯಾಳ. ನನ್ನ ಹೆತ್ತು ಮಕ್ಕಳಿಗಿಂತ ಹೆಚ್ಚು ಸೋಪಾನ ಮಾಡ್ಯಾವು. ಯಾಕೋ ಇಂಥ ಬುದ್ಧಿ ಹಾಕ್ಬತ್ತು. ಈ ಮನೆ ಹೊಡಿದ್ ಬೇಡ, ಈ ಮನೆ ಹೊಡಿದ್ ಬೇಡ, ಎಲ್ಲ ನಿನಗ ಇರ್ಲಿ. ಅಣ್ಣ ಅಳುವ ಕರೀದು ಎಲ್ಲ ನಾಟಕ ಬೇಡ. ಏನ ನಾ ಎಂದಾಗ ಆಕಿಗೆ ನೀವು ಟಾರ್ಚರ್ ಕೊಡ್ತೀರಿ. ಈಗ ವೈನೂ ಬರೀ ಆಕೆ ತೆಗ್ದ ಹಸ್ತಾಳತ್ತೆ. ಒಂದ್ ಕಸ ತೆಗಿಬೇಕಾರೆ ಆಕೆ ಹೇಳ್ತಿರತ್ ನೀವು. ನೀವ್ರ ಬರೀ ತಮ್ಮ ತೊದರ್ತಿ. ಅಲ್ಲಿ 4 ಮಂದಿ ಬರೀ ಹಿರ್ತಾ ಮಾರೋದ್ ಬಿಟ್ರಿ. ನಿನ್ ಮನ್ಯಾಗ ಮಗನ ಸುತ್ತ ಮಾಡ್ಕೊನಿ, ಹೊರಗೇನ್ ಹಿರ್ತಾರ ಮಾಡ್ತಿ? ಏನ್ ಮ್ಯಾಲ ಮಗೈತ? ಅಲ್ರಿ ಮಾಮಾರ, ನನ್ ಗಂಡ ಹೊಲ್ದಾಗ ದುಡಿತಾನ್ರಿ, ನಾ ಮನ್ಯಾಗ ದುಡಿಬೇಕು. ನೀವಿಬ್ರು ಏನ್ ಮಾಡವ್ರು? ಎದಕ್ ಬೇಕ್ರಿ ಕೂಡಿರೋದು? ನೀವ್ ಮಾಡ್ಕೊಂಡ್ ತಿನ್ರಿ, ನಾವ್ ಮಾಡ್ಕೊಂಡ್ ತಿಂತೀವಿ. ನೋಡ್ರ ತಂಗಿ, ಹಂಗೆಲ್ಲ ಮಾತಾಡ್ಬೇಡ. ಅಲ್ಲ, ನನ್ನ ಮೈದ್ ನಾ ಯಾವತ್ತೂ ಹಿಂಗ್ ಮಾತಾಡ್ನವಲ್ಲ. ಯಾಕೋ ಏನಾಗೈತಿ ನೋಡ್ರಿ ಅಲ್ಲ, ನೀವು ಮುಂದ್ ಕೂತಾಗೆ ನಿಮ್ ವೈನಿ ಹೇಳಾತ, ನಾನೇ ತೆಲ ತುಂಬಿ ಮನಿ ಹೊಡೆ ಹಾಕ್ತೀನಂತ. ವೈನೋರಿ ನೀವೇನೇ ನನಗ್ ಹೇಳ್ರಿ. ಆಕಿಗೆ ನೀವು ಮಾತಾಡೋದಲ್ರಿ. ಆಕಿಗೆ ಏನಾರ ಮಾತಾಡೇನೋ ಅಪ್ಪನ? ನೀನು ನನಗ ಬರ್ತೀಯಲ್ಲ. ನೋಡ್ರಿ, ಇದು ಅಳುವ ಕರೀದೋ ನಾಟಕ ಸಾಕಿನ. ನೀವು ನಿಮ್ ಪಾಡಿಗೆ ನೀವ್ ಇರ್ರಿ, ನಮ್ಮ ಪಾಡಿಗೆ ನಾವ್ ಇರ್ತು. ಅಣ್ಣ ಇದನ್ನ ಬ್ಯಾರೆ ಮಾಡಿಬಿಡುಂತು. ನೀನು ಸುಮ್ಕು, ನಾವೊಂದು ಮಾತು ಹೇಳ್ತೀನಿ. ಅಲ್ರಿ ಬ್ಯಾರ ಶಾಂತ, ಹೊಸ ನೀರು ಬರುವಾಗ ಹಳಿ ನೀರು ಕೊಚ್ಚಿ ಹೋಗಿ ಸೃಷ್ಟಿ ನೇಮತ್ತಿದ್ರು. ಯಾಕಂದ್ರೆ ನನ್ನ ತಮ್ಮ ನನ್ನವಾಗಿದ್ದ, ಇವತ್ತು ದಿವಸ ನನ್ನವಲ್ಲವ. ಯಾಕಂದ್ರೆ ಹಂಗಿಲ್ರಿ, ಅವ್ನ ಮೈದ್ನತ್ ಬೆಳೆಸಿಲ್ಲ, ಮಗನಂತ ಬೆಳೆಸೇನಿ. ಎಲ್ಲಿ ನಮ್ಮ ಮಗಳು ನಮ್ ಹೊಟ್ಟೆಲೆ ಮಕ್ಳು ಹುಟ್ಟಿಲ್ಲ, ಅವ್ನ ಮ್ಯಾಗಿನ ಪ್ರೀತಿ ಕಡಿಮೆ ಆಕತಿ ಅಂತ ಹೇಳಿ ನಾವ್ ಮಕ್ಕಳ ಹಾಡಿಲಿಲ್ರಿ. ಆದ್ರ ಇವತ್ತ ನಮಗ ಬ್ಯಾರಾಗುನ ಅಂತಾರಲ್ರಿ. ಇದು ಯಾವ ನ್ಯಾಯ ರೀ? ನಾವ್ ಏನ್ರ ಅಂದದ್ ಬೇಕ ಅವ್ರಿಗೆ, ಜಗಾಡಿದ್ ಬೇಕ. ನೀ ಏನು ದುಡಿಬೇಡಪ್ಪ, ನಾವ್ ಹೊಲ್ದಾಗ ಹೋಗಿ ನಾವು ದುಡಿತೀವಿ. ನೀವು ಆರಾಮ್ ರಾಜ ರಾಣಿಗತೆ ಕುಂಡ್ರಿ. ಅಂದ್ರ ಬ್ಯಾರಾಗದಂತೂ ನನ್ ಕೈಲಿ ಆಗೋದಿಲ್ಲಪ್ಪ, ನಾನು ಒಪ್ಪೋದಿಲ್ಲ. ಶಾಂತ, ನಾನು ಒಂದು ಮಾತು ಹೇಳ್ತಿದ್ದೆ. ತಮ್ಮ ನನ್ನವಾದ್ರೆ ತಮ್ಮನೇಂತ ಯಾರಕ್ಕೆ ಇನ್ನೊಂದು ಮನೆಗೆ ಬಂದೈತಿ. ಯಾಕಂದ್ರೆ ಈ ಮನ್ಯಾಗ ವಿಷ ಸರ್ಪ ಹೋಗ್ತೈತಿ. ನೀನು ಭಾಳ ದಿವಸ ಬದುಕುದಿಲ್ಲ. ತಮ್ಮ ನಮ್ಮವ ಇಲ್ಲ, ಇರ್ಲಿ. ತಮ್ಮ ಇಲ್ಲೇ ಮನ್ಯಾಗ ಇರ್ಲಿ, ತಮ್ಮನೇಂತಿರ್ಲಿ. ನಾವ ಬಿಟ್ಟು ಹೋಗ್ಬಿಡುನು, ಎಲ್ಲಾರ ಅದು ದುಡ್ಕೊಂತಿರು. ನಾ ಹೇಳಿದ್ದೆ ನಿಮಗ, ನಾ ಹೇಳಿದ್ದೆ ಇಲ್ಲ ಅವ್ರು ನಂಗ್ ಹೆಂಗ್ ನೋಡ್ತಾರತ್ತ. ನಿಮ್ ಮುಂದೆ ವಿಶೇಷಪ್ಪ ಅಂದ್ರ ಅವ್ರು ಇಂಥವ್ರ ಜೋಡಿ ಹೆಂಗಿರಿದ್ರಿ? ಅಣ್ಣ ನಾಲಿಗೆ ಬಿಗಿಯರದ ಮಾತಾಡ. ಅಲ್ಲ, ವಿಷ ಸರ್ಪ ಅಂದ್ರೆ ಏನ? ಇರ್ಲಿ, ಅಂದಿದ್ ತಪ್ಪಾತ್ರಪ್ಪ, ನಿನ್ನ ಕೈ ಮುಗಿತೀನಿ. ತಪ್ಪ ಆಕೆ ಕೈ ಮುಗಿ ನನ್ನ ಮುಗಿಬಾರ. ಎಷ್ಟು ದೊಡ್ಡವಾಗಿದೆಯಪ್ಪ ನೀನು. ತಲೆ ಎತ್ತಿ ಮಾತಾಡ್ತಿದ್ದಿಲ್ಲ. ಅಲ್ಲ, ಅಣ್ಣ ಹತ್ತಿಗೆ ಅಂದ್ರ ಎಷ್ಟು ಗೌರವದಿಂದ ಮಾತಾಡ್ತಿದ್ದಿ. ಇವತ್ತೇನೋ ಈ ರೀತಿ ಮಾತಾಡಕತ್ತಿದಿ. ಎಲ್ಲಿ ಹೋಯ್ತು ನಿನ್ನ ಪ್ರೀತಿ? ಅಣ್ಣ ಹತ್ತಿಗೆ ಮೇಲೆ ಇಟ್ಟಿದೆ ನನ್ನ ಪ್ರೀತಿ. ಅದೇ ಅತ್ತು ಕರೆದು ತಮ್ಮ ತಮ್ಮ ಅಂತ ಹೇಳಿ ಎಲ್ಲಾ ಬುಟ್ಟಿ ಹಾಕೊಂಡು ನೀವ್ ಹೇಳ್ದಂಗ ಕೇಳ್ತಿದ್ರ ಅವ್ರು. ಈಗ ನಾ ಬಂದು ಕಣ್ಣು ತರಿಸಿನ ಅವ್ರದ್ದು. ಅಮ್ಮ ಮಾರಾಯ್ತಿ, ನಿನ್ನ ಕೈ ಮುಗಿತೀನಿ. ನೀನ ಬಂದಿದ್ರೆ ಎಲ್ಲ ರಾಡಿ ಹಿಡಿಸ್ಬಿಡ್ತಿ. ಅಲ್ರಿ ಹೆಂಗ್ ಮಾತಾಡ್ತಾರ ನೋಡ್ರಿ. ಏನಾಗಿತ್ತು ಕೈ ಮುಗಿಲಿಕ್ಕೆ? ನಾನಿದ್ದೀನಿ, ನೋಡ್ರಿ, ನಿಮ್ದು ಇದೆಲ್ಲ ನಾಟಕ ನೋಡ್ಕೊಂಡು ಕುಂಡ್ರದ್ ಆಗುದಿಲ್ಲ ನಮಗ. ನಮ್ದು ಬ್ಯಾರ್ ಮಾಡ್ಕೊಡ್ರಿ, ನಾವ್ ಹೋಗ್ತೀವಿ. ಏನಂತ ಬ್ಯಾರ್ ಮಾಡ್ಕೊಡ್ಬೇಕು? ಕೇಳ್ರಿ, ಬ್ಯಾರ್ ಮಾಡ್ಕೊಡೋದತ್ತ. ಯಾರು ಬ್ಯಾರ್ ಮಾಡ್ಕೊಟ್ಟು ಕೇಳ್ರಿ ನೀವ. ಹೌದು ನೋಡಮ್ಮ ತಾಯಿ, ನೀನು ಕೈ ಮುಗಿದು ಕೇಳ್ತೀನಿ. ಇದು ನಮ್ಮ ಆಸ್ತಿ ಅಲ್ಲ, ಹಿಂದೊಬ್ರು ಪುಣ್ಯಾತ್ಮ ಕೊಟ್ಟಿರ್ತಕ್ಕಂಥ ದೇವಾಲಯ ಇದು. ಆದ್ರೆ ಈ ದೇವಾಲಯ ನುಚ್ಚು ನೂರು ಮಾಡಾಕ ನನ್ನ ಮನಸ್ಸು ಕಬಲಿಲ್ಲ. ನೀವು ಇಬ್ರು ಗಂಡ ಹೆಂಡತಿ ಚಂದಾಗಿರಿ, ನಾವು ಇಬ್ರು ಗಂಡ ಹೆಂಡತಿ ಹೋಗಿ ಬಿಡ್ತೀವಿ. ಎಲ್ಲಿಯಾದ್ರೂ ಬೀದಿ ಮೇಲೆ ಹೋಗಿ ಹೊಟ್ಟೆ ತುಂಬಿಡ್ತೀವಿ. ನೀವ ಚೆನ್ನಾಗಿರಪ್ಪ, ನಾವು ಹೋಗ್ತೀವಿ. ನೀವು ಮನಸ್ಸು ಆಶಾ ಗೋಪುರ ಕಟ್ಟಿ ಹೇಳ್ರಿ, ಅವ್ರ ಚೆನ್ನಾಗಿರಿ. ಹೋಗೋಣ ಬರ್ರಿ. ರೀ ರೀ ರೀ, ನಂಗ್ ಬಹಳ ಖುಷಿ ಆಗೈತಿ. ಅಂತೂ ನಾನು ಅನ್ಕೊಂಡಂಗೆ ಆಯ್ತು. ಈಗ ಬ್ಯಾಳಿಗ್ ಹಾಕಿ ಹೋಳ್ಗಿ ಮಾಡ್ತೀನಿ, ಇಬ್ರು ಕೂಡಿ ಚಂದಿಗೆ ಊಟ ಮಾಡೋಣ. ನಾವ್ ಇನ್ಮೇಲೆ ಆರಾಮಿರೇನು. ಬರ್ರಿ ಒಳಗ ಬರ್ರಿ. ರೀ, ಹಿಂಗ್ಯಾಕ್ ಕೂತೀರಿ?
ಅಲ್ಲ ಮುಂಜಾನೆ ಹೋಳ್ಗಿ ಮಾಡೀನಿ, ಅದ್ನು ಊಟ ಮಾಡಕ್ ರೆಡಿ ಇಲ್ಲ ನೀವು, ಮಧ್ಯಾಹ್ನ ಊಟ ಮಾಡಿಲ್ಲ. ಏನಾಗೈತ್ ನಿಮಗ ರೀ? ಇದೆಲ್ಲ ತೆಲ ನೀವು ತೆಗೆದು ಹಾಕ್ಬಿಡ್ರಿ, ನಾವಿಬ್ರು ಆರಾಮ್ ಇರೋನು. ಆಮೇಲೆ ಇನ್ನೊಂದ್ರಿ, ಇದು ಮನಿ ಯಾಕೋ ನಂಗ ಸರಿ ಅನ್ಸವಲ್ದು, ಇದನ್ನೆಲ್ಲ ಫುಲ್ ಚೇಂಜ್ ಮಾಡ್ಬಿಡೋನು. ಮನ್ಯಾಗ ಒಂದು ಹೋಮ್ ಥಿಯೇಟರ್ ಹಾಕೋನು, ನಾವಿಬ್ರು ಇನ್ನ ರಾಜ ರಾಣಿ ತರ ಇರೋನು. ಆಯ್ತು, ಬರ್ರಿ ಊಟ ಮಾಡ್ಬರ್ರಿ. ಮಧು, ದಯವಿಟ್ಟು ನನಗ ಒಂಟಿಯಾಗಿ ಹಾಕ್ಬಿಡ. ನಂದು ಮನಸ್ಥಿತಿ ಸರಿ ಇಲ್ಲ, ನಂದು ತಲೆ ನುಸಾದತಿ, ನೀ ಹೋಗ್ಬಿಡ. ಅಯ್ಯೋ, ನಾ ಎಲ್ಲ ಸರಿ ಮಾಡ್ತೀನಿ, ಬರ್ರಿ ನೀವು. ಈಗ ನಾ ಏನ್ ಹೇಳ್ತೀನಿ ನಿನಗ, ಈಗ ಹೋಗ್ರಿ. ಶನಿಗಳು ಮನೆ ಬಿಟ್ಟು ಹೋದ್ರು ಈ ತರ ಇನ್ನ ಒಳ್ಳೆ ತುಂಬ್ಕೊಂಡಾರ. ಅವ್ರ ಮೇಲೆ ಪ್ರೀತಿ ಜಾಸ್ತಿನಾ ಇರ್ಲಿ, ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು. ನಾವಿಬ್ರು ಆರಾಮ್ ಇರ್ಬೇಕಂತ ನಾ ಅನ್ಕೊಂಡ್ರ, ಇನ್ನು ನೋಡು ಹೆಂಗ್ ಸಿಕ್ಕ ಹೆಂಗ್ ಕುಂತಾನೆ. ಎಲ್ಲ ಸರಿ ಮಾಡ್ತೀನ ನಾನು. ಇವ್ರಿಗೆ ಮನಿ ಬಿಟ್ಟು ಕಳ್ಸಿದ್ರು ಇವ್ರು ದುಡ್ಕೋತ್ ಮಾಡ್ಕೋತ ಆರಾಮ ಇದಾರಲ್ಲ. ಇಲ್ಲ, ಹಿಂಗಾದ್ರ ಬಗೆಹರಂಗಿಲ್ಲ. ಇವ್ರು ಇಲ್ಲೇ ಇದ್ರ ನನ್ ಗಂಡ ಇವ್ರು ನೋಡಿ ಮತ್ತೆ ತಲೆ ಕೆಡ್ಸ್ಕೊಂತಾನ. ಇವ್ರಿಗೆ ಯಾವ್ದು ಕೆಲಸ ಸಿಗ್ಬಾರ್ದು ಊರಾಗ. ಇವ್ರು ಒಟ್ಟು ಊರ್ ಬಿಟ್ಟು ಹೋಗ್ಬೇಕ, ಹಂಗ ಮಾಡ್ಬೇಕು ನಾನು. ಗಾಡಿ ಬಂದಿರ್ರಿ? ಏನಿಲ್ರಿ, ಅದ ನಮ್ಮ ಮಾವ್ರು ಇಲ್ಲಿ ನಿಮ್ಮೆಲ್ಲ ಕೆಲಸ ಮಾಡತ್ತಾರನ್ರಿ? ಹ್ಞೂನ್ರಿ, ನಮ್ಮಲ್ಲೇ ಕೆಲಸ ಮಾಡತ್ತಾರ್ರಿ. ಮತ್ತೆ ಅವ್ರ ಹೊರಗೇನೋ ಹಾಕ್ಯಾರ ಅಂತದ್ರಿ. ಅವ್ರನ್ನ ಎಲ್ಲಾ ಮನಿ ಬಿಟ್ಟೆ ಹೊರಗ್ ಕಳ್ಸೈತ್ರಿ. ಅವ್ರ ಹೆಸರ್ನಾಗ ಒಂದ್ ಆಸ್ತಿ ಇಲ್ಲ ಅಂತಸ್ತಿಲ್ರಿ. ಅವ್ರಿಗೆ ಯಾರು ಈ ಊರಾಗ ಕೆಲ್ಸ ಕೊಡಂಗಿಲ್ರಿ, ತಿಳಿತೇನ್ರಿ? ಆಯ್ತಾಳ್ರಿ, ಹಂಗಾರ ನೀವ್ ಹೇಳಿದಂಗ ಮಾಡ್ತೀವಳ್ರಿ. ಹಂಗಾರ ಆಯ್ತು. ಏನ್ ಮಾಡತ್ತಿ ಶಾಂತ? ಎಲ್ಲಿ ಕೆಲ್ಸ ಸಿಕ್ತನ್ರಿ? ಕೆಲ್ಸಕ್ಕೆ ಹೋಗಿದ್ನಿ ಒಬ್ಬರಿ, ಮದ್ದಿನ ತಕ ಮಾಡ್ನಿ. ಮದ್ದಿನ ಮೇಲೆ ಬಂದ ಅವ್ರು ಯಾಕೋ ಪಾಪ ಮಾಲಕರು ನನಗೆ ಬ್ಯಾಡ ಅಂದ್ಬಿಟ್ರು. ಬ್ಯಾಡಂದ್ರಿ? ಯಾಕೆ ಬ್ಯಾಡಂದ್ರಿ? ಏನು ಗೊತ್ತಾಗ್ಲಿಲ್ಲ, ಪಾಪ ಒಳ್ಳೆ ಮನುಷ್ಯ ಅವ. ನಾನು ಒಂದ್ 4 ಮನೆ ತಿರ್ಗಾಡ್ಬಂದು, ಯಾರು ಕೆಲ್ಸ ಇಲ್ಲ ಹೇಳಿ ಅಲ್ಲಿ ಹೋಗಿ ಬಾಂಡೆ ಮುಸ್ರಿ ಅವ್ರ ಒಗ್ಯಾನ ಕಸ ಮುಸ್ರಿ ಮಾಡಿದ್ರ ಅದು ಒಂದ್ ಕೆಲ್ಸ ಸಿಕ್ಕಂಗಿತ್ತು. ಎಲ್ಲಿ ಸಿಗ್ಲಿಲ್ರಿ. ಇನ್ನು ಮುಂದೆ ಹೆಂಗ್ ಗದ್ದಿ ನಮ್ದು. ಮತ್ತೊಂದ್ 2 ಕಡೆ ಹೋಗಿ ಬಂದಿ ನಾನು. ಅಲ್ಲೇನಂದ್ರು ಅವರು ಯಾರು ಕೆಲ್ಸಕ್ಕೆ ಹಚ್ಕೋರು, ಬ್ಯಾಡಪ್ಪ ನೀನು ಹೋಗ್ಬಿಡು. ಅಲ್ರಿ ಕಟ್ಟೈತಿ, ಏನ್ ಮಾಡೋದು? ಭಗವಂತ ಅಲ್ಲ, ನನ್ನ ಮೈದ್ನ ಒಂದ್ ತಾಸು ಬಿಟ್ಟಿರ್ತಿಲ್ಲ. ಯಾಕೆ ಈ ರೀತಿ ಮಾಡಕತ್ತೇನು? ಅವ್ರ ತಟ್ಟಿಗೆ ಹೋಗುದ್ ಬೇಡ, ಅವ್ರು ಚೆನ್ನಾಗಿಲ್ಲ. ನಾವು ಎಲ್ಲರಿಗೂ ಹೋಗುದಾಡಿ ಅವ್ರಿಗೆ ಇಲ್ಲಿದ್ರ ಮಾತು ಕಾಣಿಸ್ತೀವಿ. ಏ ಶಾಂತ, ಸುತ್ತಿ ಬಳಸಿ ಯಾಕೆ ಮಾತಾಡ್ತಿ? ಒಳ್ಳೆತ್ ಬಿಟ್ಟು ಬಂದಿದೀವಿ, ಮತ್ತೆ ಅವ್ರ ನಮ್ ತೆಗ್ತೀನಿ ನನಗೆ. ಹೆಂಗ್ ತಡ್ಕೊಳ್ರಿ ನಾನು? ನನ್ನ ಕರಳ ಚೂಡ್ರಿ ಅಂತೈತಿ. ನಂದಡುದು ನಿಂದಟ್ಟ ಅಂತೈತಿ. ಅವ್ನ ಮುಖ ನೋಡಿದ್ರೆ ನನಗೆ ಗಿರಾಕ್ ಆಗಂಗಿಲ್ರಿ. ಮುಂದಾದ್ರೂ ಒಳ್ಳೆ ಬುದ್ಧಿ ಬರ್ಬೋದು. ಆದ್ರೆ ಈ ಹೊಟ್ಟಿ ಪಾಡಿಗೆ ಏನ್ ಮಾಡ್ಬೇಕು ಶಾಂತ? ಏನ್ ಮಾಡಿದ್ರಿ? ಭಿಕ್ಷಾ ಭಿಕ್ಷೆ ಬೇಡ ಅಂತೀರೇನ್ರಿ? ಬ್ಯಾಡ್ರಿ, ಊರಾಗ ಹುಲಿ ಅಂತ ಬೆಳೆದವ್ರು ನೀವು. ಅದ್ರಾಗ ನನ್ನ ಮೈದಿನ ಇಂಥವ್ರ ತಮ್ಮನ. ಅಯ್ಯೋ ಬ್ಯಾಡ್ರಿ, ಅದು ಏನು ಬ್ಯಾಡ್ರಿ ಅಪ್ಪ. ಇಂಥವ್ ನನ್ನ ಭಿಕ್ಷೆ ಬೇಡಾಕ್ತೇನಂದ್ರ ಅವಂಗ ಕೆಟ್ಟ ಹೆಸರು ಬರ್ತೈತಿ. ಬೇಡರಿ, ಭಿಕ್ಷೆ ಆದ್ರೆ ಬೇಡದಾದ್ರ ಇಲ್ಲಿ ಬ್ಯಾರೆ ಹುಡುಗ ಹೋಗ್ಬಿಡ್ರಿ ನಾವು. ಅದೆಲ್ಲ ನನಗೆ ದಿಕ್ಕ ತೋಚುವಲ್ದು, ಏನ್ ಮಾಡ್ಬೇಕು ಅನ್ನೋದು ತಿಳಿವಲ್ದು. ಇಲ್ಲ, ನಾ ಈ ಕನೇಲಿ ಇಂಥದೆಲ್ಲ ನೋಡ್ತಾ ಅನ್ಕೊಂಡಿರಲಿಲ್ಲ. ನಮ್ಮ ಅಣ್ಣ ಊರಾಗ ಹುಲಿ ಅಂತ ಮರ್ದಾವ್, ನಮ್ಮ ಅತ್ತಿಗೆ ಪಾರ್ವತಿ ಹಂಗ ಮನ್ಯಾಗಿದ್ದಕ್ಕೆ. ಆದ್ರೆ ಇದ್ರ ನೋಡಿ ಅದೇನೇ ಆಗ್ಲಿ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನ್ನ ಕಣ್ ಮುಂದೆ ಇರ್ಬೇಕು. ಇವ್ರನ್ನ ಎಲ್ಲಿ ಬೇರೆಯವ್ರಿಗೆ ಹೋಗಕ್ಕೆ ನಾ ಬಿಡಬಾರ್ದು. ಇವ್ರು ಹೇಗೆ ಬಿಡಂಗಿಲ್ಲ, ಏನ ಸಹಾಯ ಮಾಡಬೇಕು. ವೈನಿ, ಅಣ್ಣ
ನೀನ್ ಬಂದೇನಪ್ಪ ಹಿಂಗ್ಯಾಕಾಗಿತ್ತೇವ ಮಾರೇ ಏನ್ ತಂದಿದನ ವೈನೀರ್ ನಿಮ್ಮ ಜೀವ ಭಾಳ ಹೆಚ್ಚಾತೈತ್ರಿ ವೈನೀರಿ ನನಗೂ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲಪ್ಪ ಇಲ್ಲ ನಾನು ನಿಮ್ಮ ಅಣ್ಣ ನಾನು ಕೊರಗ್ತೀವಿ ಆದ್ರೆ ಯಾರ ಮುಂದೆ ಹೇಳೋಣ ನಿನ್ನ ಸಂತೋಷಕ್ಕೋಸ್ಕರ ಮನೆ ಬಿಟ್ಟು ಬಂದೆ ನಾನು ನೀ ಚಲೋ ತಂಗಿದ್ರೆ ಅಷ್ಟೇ ಸಾಕು ಇದನ್ನೆಲ್ಲ ಯಾಕೆ ತಂದೆ ವೈನೀರಿ ನಮ್ಮ ಮನ್ಯಾಗ ಪಾರ್ವತಿ ಇದ್ದಂಗೆ ಇದ್ರಿ ನೀವು ನಮ್ಮ ಮನ್ಯಾಗ ತಿನ್ನಕ್ ಕುಣಾಕ ರಗಡಿದ್ರು ಈ ಕಲ್ಲಿಲ್ಲ ನೀವು ಒಂದು ಹೊತ್ತಿನ ಕೂಳಿಗೆ ಆಗಿ ಬೇಡಪ್ಪ ಬೇಡ ನೋಡು ಇಷ್ಟೆಲ್ಲ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ ನನಗೂ ನಿಮ್ ಬಿಟ್ಟಿರೋ ಶಕ್ತಿ ಇಲ್ಲ ನೀ ಮುಖ ನೋಡ್ದ ದಿನಾನ ಕಳೆಯಂಗಿಲ್ಲ ವೈನೀರಿ ಅಣ್ಣ ಎಲ್ಲಿಗೇನ್ರಿ ಕೆಲ್ಸಕ್ಕೆ ಹೋಗ್ಯಾನಪ್ಪ ಅಣ್ಣ ಬರೋಣ ಎಲ್ಲ ಕೂಡ ಮನೆಗೆ ಹೋಗ್ಬಿಡ್ರಿ ಏನ್ ಆಗಿದಾತು ಬರ್ರಿ ಬೇಡಪ್ಪ ಬೇಡ ನಾವು ಬಂದ ನಿನ್ನ ಹಿಂದೆ ಜೋಡಿ ಜಗಳ ಹಚ್ಚೋದಾಕೈತಿ ಬೇಡಪ್ಪ ನೀನ ಚಂದಂಗಿರ ನಾವು ಇಲ್ಲಿ ಅದೀವಲ್ಲ ಸುಖವಾಗಿ ಅದೀವಿ ಚಂದಂಗೆ ಅದೀವಿ ನಾವು ಇದನ್ನೆಲ್ಲ ಯಾಕೆ ತರಕ್ ಹೋಗಿದ್ವಿ ಬೇಡ ತಗೊಂಡು ವೈನೀರಿ ದಯವಿಟ್ಟು ಇಲ್ಲ ಬರ್ರಿ ನನಗ ತಾಯಿ ಅಂದ್ರು ನೀವ ಇಲ್ರಿ ವೈನೀರಿ ಬಂದ್ಬಿಡ್ರಿ ಬೇಡಪ್ಪ ಬೇಡ ಅಲ್ಲಿ ಬಂದು ನಾವು ಜಗಳ ಹಚ್ಚೋದು ನಮ್ಗಿಷ್ಟ ಏನ್ ನಡ್ಸರ್ ನೀವಿಬ್ರು ಇಲ್ಲೇ ಏನಿದು ಅನ್ಕೊಂಡೆನಾ ಮನ್ಯಾಗ ಯಾವಾಗ ಅಕ್ಕಿ ಬಾಳಿ ಎಲ್ಲ ಕಡಿಮೆ ಆದವ್ರ ಎಲ್ಲ ಮಾಪ ಮಾಡಿ ಇಟ್ಟಿನ ನನಗ ಗೊತ್ತೈತಿ ನಿಮ್ದು ಚಟ ಅಲ್ಲ ಈ ಅಕ್ಕಿ ಬಾಳಿ ತಂದು ಇವ್ರ ಹೊಟ್ಟಿ ತುಂಬ್ಸಕ್ ನಿಂತಿರನ ನನ್ನ ಗಂಡನ ಮಳ ಮಾಡಿ ಬುಟ್ಟ ಹಾಕೊಂಡೆನ್ನಿ ಅಯ್ಯೋ ನೋಡ್ದನಪ್ಪ ಹೆಂಗ್ ಮಾತಾಡ್ತಾಳ ನೋಡು ಮಧು ಅವ ನನ್ನ ಮಗ ಅದನವ ಯಾಕೆ ಈ ರೀತಿ ಮಾತಾಡ್ತಿದ್ದಿ ನಾ ಶನಿಗೋಳ್ ತೊಲಗ್ದು ಆರಾಮ್ ಇರುನಂದ್ರ ಮತ್ ಇಲ್ಲಿವರೆಗೂ ಕರ್ಸಿ ನನ್ ಗಂಡನ ನಾಚಿಕೆ ಬರೋದಿಲ್ಲ ನಿನ್ ಜನ್ಮಕ್ಕ ಇನ್ನೊಂದ್ಸತಿ ನೀವು ಈ ಕಡೆ ಬರಂಗಿಲ್ಲ ನೀವು ಬರ್ರಿ ನನ್ನ ಮೈದನ ನಮ್ಮ ಕಷ್ಟ ನೋಡ್ಲಾರಕ್ಕ ಎಲ್ಲ ಕಟ್ಕೊಂಡ್ ಬಂದಿದ್ದ ಅನ್ನ ಅತ್ತಿಗೆ ಎಷ್ಟು ಕಷ್ಟ ಪಡ್ತಾಳಂತ ಆದ್ರ ನಮ್ಮ ತಂಗಿ ಅವನು ಬಿಡ್ಲಿಲ್ಲ ಎಲ್ಲ ಕಸ್ಕೊಂಡು ಹೋಗ್ಬಿಟ್ಲ ಅಯ್ಯೋ ದೇವ್ರೆ ಏನಾದ್ರು ನಮ್ಮನ್ನು ಬಿಟ್ಟು ಕೊಡ್ಲಿಲ್ಲಲ್ಲ ನಮ್ಗದ ತುಟ್ಟು ಶಕ್ತಿ ಬಂದಂಗ ಯಾಕೆ ಕಳಾಕತ್ತಿದಿ ಅಲ್ರಿ ಏನಾಯ್ತು ಗೊತ್ತೈತೇನ ಈಗ ನನ್ನ ಮೈದ್ನ ಕಾಳು ಕಡಿ ಎಲ್ಲ ಕಟ್ಕೊಂಡ್ ಬಂದಿದ್ದ ನನ್ನ ತಮ್ಮ ಕಾಲು ಕಡಿತಿದ್ದೆ ಹೌದ್ರಿ ಬಹಳ ಸಂತೋಷ ಆಗತ್ತಿತ್ತು ನನಗೂ ತುಂಬಾ ಸಂತೋಷ ಆಯ್ತು ಆದ್ರ ನಮ್ ತಂಗಿ ಬಿಡ್ಲಿಲ್ರಿ ಅದನ್ನೆಲ್ಲ ಕಸ್ಕೊಂಡು ಹೋಗ್ಬಿಟ್ಲು ತಮ್ಮ ಏನಂದ ಅಲ್ರಿ ಅವನ ಮುಖ ನೋಡಿ ನನಗರೆ ಹಾಲು ಕುಡ್ದಟ್ಟು ಸಂತೋಷ ಆಯ್ತು ಆದ್ರೆ ಅನ್ನ ಆತಿಗಿನ್ ಬರ್ತಿಲ್ರಿ ಅವನು ಮನಸ್ಸಿನಾಗ ಕೊರಗ್ತಾನೆ ನನ್ನ ತಮ್ಮ ಬರ್ತದ ಅವನ ಮನಸ್ಸಿನಾಗ ನಾವು ಇನ್ನೂ ಅದೇವ್ರಿ ಅವ್ ಕೆಟ್ಟವಲ್ರಿ ಕೆಟ್ಟವಲ್ಲ ನನ್ನ ತಮ್ಮ ಎಂದು ಕೆಟ್ಟವಲ್ಲ ನನ್ನ ತಮ್ಮ ಸಪ್ಪಗಾಗ್ಯ ನಾನು ನಮ್ದ ಚಿಂತೆ ಮಾಡ್ತಾನ್ರಿ ಆದ್ರ ಅವನ ಕಣ್ಣು ಮುಂದೆ ನಾವು ಈ ರೀತಿ ಇದ್ರ ಅವನಿಗೆ ಸಂಕ್ಟ್ರಿ ಆದ್ರೆ ನಾವು ಎಲ್ಲಾರ ದೂರ ಹೋಗ್ಬೇಕು ಚಿಂತೆ ಮಾಡಬೇಡ ಯಾಕ? ಸಂತಿ ತಂದನಿ ಸಂತಿ ತಂದನಿ ಅಕ್ಕಿ ತಂದನಿ ಬೇಕು ಸಾಂಬಾರು ಸೋಡ್ನ ತಂದನಿ ನೋಡಿಲಿ ಮತ್ತೊಂದು ಯೋಜನೆ ಹುಡುಕಾಡಿ ಬಂದನಿ ನಾನು ಏನ್ರಿ ಅದು ಖುಷಿಯಾಗೋ ಯೋಜನೆ ಖುಷಿ ಆಗುದ ಹ್ಞೂ ಚಲೋ ತಾಗಿ ಅಡಿಗೆ ಮಾಡು ಅಡಿಗೆ ಮಾಡಿದ ಬಳಿಕ ಹೇಳ್ತೀನಿ ನಿನಗೆ ಇಬ್ಬರು ಕೂಡ ಹೊತ್ತು ಊಟ ಮಾಡು ಆಯ್ತ್ರಿ ಸಾಕು ನಗು ಆಯ್ತ್ರಿ ಹೋಗಿ ಅಡಿಗೆ ಮಾಡ್ತೀನಿ ಇಬ್ರು ಊಟ ಮಾಡೋಣ ಶಾಶ್ವತವಾಗಿ ಮೆಟ್ಟಿಗೆತ್ತು ಯೋಜನೆ ತಂದನಿ ಹೌದಾ ಹ್ಞೂ ಇನ್ನೇನು ಚಿಂತೆ ಇಲ್ಲ ಇಬ್ಬರಿಗೂ ಆಯ್ತು ಏನು ಚಿಂತೆ ಇಲ್ಲ ನಗು ಆಯ್ತ್ರಿ ಒಂದು ಯೋಜನೆ ತಂದಿಲ್ಲ ನೀನು ಈ ವಿಷಯ ನನಗೆ ನನ್ನ ಹೆಂಡತಿ ಹೆಂಗೆ ಹೇಳ್ಬೇಕು ನನ್ನ ಹೆಂಡತಿ ಹೇಳಿ ಸಂತೋಷದಲ್ಲಿ ಅಡುಗೆ ಮಾಡ್ಕೊ ಬಿಸಿ ಬಿಸಿಯಾಗಿ ಅಡುಗೆ ನಿನ್ನ ದೊಡ್ಡ ಯೋಜನೆ ಶಾಶ್ವತವಾಗಿರತಕ್ಕಂಥ ಯೋಜನೆ ಅಂತ ನನ್ನ ಹೆಂಡತಿ ಕೊತ್ತು ಹೋಗಿಬಿಡ್ತು ಹೇಳಿ ಈಗ ಶಾಶ್ವತವಾದ ಯೋಜನೆ ಅಂದರೆ ಇದು ಒಂದೇ
ಅಣ್ಣ ಅಲ್ಲ ನಾವಿಬ್ರು ಚೆನ್ನಾಗಿರ್ತಾಗ ಎಷ್ಟು ಚಂದ ಆಟ ಆಡ್ತಿದ್ವಿ. ಅದು ಅಲ್ದ ಊರಾಗ ಹುಲಿ ಹಂಗೆ ಮೆರೆದಾವ್ನಿ, ಯಾರ ಮುಂದೂ ತಲೆ ಬಗ್ಸ್ತಾವಲ್ಲ. ಯಾರೇ ಒಂದು ಮನೆ ಇರ್ತಾ ಮಾಡಿ ಬಂದ್ರೆ ನಮ್ದೇ ಉದಾಹರಣೆ ಕೊಡ್ತಿದ್ರೆ ಇದ್ರೆ ನಿಮ್ಮಂಗ ಇರ್ಬೇಕಂತೇಳಿ. ನಿಮ್ಮ ತಮ್ಮ ನೀ ಹಾಕಿದ ಗಿರಿ ದಾಟಾಗ್ಲತ್ತ ಹೇಳ್ತಿದ್ರಿ. ಅದಾರ ದೊಡ್ಡ ತಪ್ಪು ಮಾಡಿಬಿಟ್ನಣ್ಣ, ಬಾ ತಪ್ಪು ಮನೇನ. ಇರಲಿ ಏನಾಗಿದೆ ಆತ. ಈಕಿ ನೀನೇ ಮನೆ ಬಂದಕ್ಕೆ ಮಾತು ಕೇಳಿ ನನ್ನ ಹರಿದ ವಾಪ ಇದ್ದಂಗೆ ನಮ್ಮ ಅಣ್ಣ ನಮ್ಮ ವೈನಿ ಇದ್ರೆ ಅವ್ರು ಬಿಟ್ಟ ನನಗೆ ಇರೋಕ್ಕಾಗಿಲ್ಲ. ಈಕಿ ಹೋದ್ರೆ ಹೋಲಿ, ನಮ್ಮ ಅಣ್ಣ ನಮ್ಮ ವೈನಿ ನನ್ನ ಮನೆ ಕರ್ಕೊಂಡು ಬರ್ತಾನೆ. ಇಲ್ಲಲ್ಲ ಬರ್ತಾನಲ್ಲ ಅಣ್ಣ ಬಾಲಲ್ಲ ರೀ ಬರ್ರಿ, ಬಿಸಿ ಅಡ್ಗೆ ಮಾಡೇನಿ, ಊಟ ಮಾಡಾಕತ್ರಿ ಬರ್ರಿ. ಹೇಳ್ರಿ ಸಾವಕಾಶ ಬರ್ರಿ. ತಗೋರಿ ಹೊಟ್ಟೆ ತುಂಬ ತಿನ್ನೋನು. ಬಿಸಿ ಬಿಸಿ ಅಡ್ಗೆ ಮಾಡೇನಿ. ಹಣ್ಣು ಚಲೋ ಆಗೈತಲ್ಲ, ಹಾ ಹಣ್ಣು ಮಿದು ಮಾಡಿದಲ್ಲ. ತಗೋರಿ ಹಸ್ತನ ಐತ್ರಲ್ಲ, ಊಟ ಮಾಡ್ರಿ. ಹೊಟ್ಟೆ ಹಸದೈತಿ. ಹಾ ಹೊಟ್ಟೆ ತುಂಬ ಊಟ ಮಾಡ್ರಿ. ತಗೋರಿ. ಕಪ್ಪು ತಿನ್ನಕ್ಕಿಂತ ಮೊದಲೊಂದು ಮಾತು ಹೇಳ್ತೀನಿ ನಾನು ನಿನಗೆ. ಏನ್ರಿ ಅದು? ಶಾಶ್ವತ ಆಗಿರೋದು ಒಂದು ವ್ಯವಸ್ಥೆ ತಂದನಿತ್ತು, ಯೋಜನೆ ತಂದನಿತ್ತು ಹೇಳಿದ್ನಿ. ಅದು ಎಂತ ಯೋಜನೆ ಹೇಳ್ರಿ ನನಗೆ. ಐತಿ ಕಿಶಾಗ ಐತಿ, ಕಿಶಾಗ ಐತೆ. ಎಂದೂ ದುಃಖ ಆಗಂಗಿಲ್ಲ, ಹಾ ಎಂದೂ ಕಷ್ಟ ಆಗಂಗಿಲ್ಲ ಅಂತದೈತ್ರೆ. ಅಂತ ಯೋಜನೆ ಐತಿ. ವಿಷಾರೇ ಅಂದ್ರ ಅನ್ನದಾಗ ವಿಷ ಹಾಕಿ ಇಬ್ರು ಸತ್ತೋಗ್ಬಿಟ್ರು. ಹಾಗಾದ್ರ ನನ್ನ ಮೈದನ ಅವ್ ಸಂತೋಷವಾಗಿರಾಕ ಇದೊಂದು ಅದಕ್ಕೆ ಈ ದಾರಿ ಮಾಡಿರ ನೀವು. ದಾರಿ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿರಿ ನೋಡ್ರಿ. ಒಪ್ಕೊಂಡಿಲ್ಲ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ನೋಡ್ರಿ. ಸಂತೋಷವಾಗಿ ಸತ್ತು ಹೋಗುನು. ನನ್ನ ಮೈದನ ಚಲೋ ಇದ್ರೆ ಸಾಕು. ನಾ ಎಸ್ತೀನಿ, ನಾ ಇಸ್ತಿತ್ತೇನ್ರಿ, ನಾ ಇಸ್ತಿತ್ತೇನ್ರಿ. ಎಲ್ಲ ನೀವು ತಿನ್ನಕತ್ತೀರಿ, ನನಗೆ ಹೆಚ್ಚಿಬಿಡ್ರಿ. ನನಗೆ ಹೆಚ್ಚಬೇಕು. ಇದನ್ನೆಲ್ಲ ನಾನ ತಿಂತೀನಿ. ಇದನ್ನೆಲ್ಲ ನಾನು ತಿಂತೀನಿ. ಬೇಡ ರೀ. ಹೆವಿ ಉಡಾಡ್ತಿದ್ರಿ ಸಂತ ಅದಕ್ಕೆ. ರೀ ಅಣ್ಣ ಅಣ್ಣ ಹಿರಿಯಾರ ನಮ್ಮ ಅಣ್ಣ ನೆನೆ ನೋಡ್ರಿ ಏನ್ರಿ? ಹಾ ನೋಡಿದೀವ್ರಿ. ಯಾಕಡೆ ಏನ್ರಿ? ಈ ಕಾಡಿ ಹೋಗ್ಯಾನ್ರಿ, ಅದೆಲ್ಲ ತಗೊಂಡು ಬಾಟ್ಲಿ ತಗೊಂಡು ಏನ್ರಿ? ಹಾ ಗ್ಯಾರಂಟಿ ಹೋಗ್ಯಾನ. ಈ ಕಾಡಿ ಹೋಗ್ಯಾನ್ರಿ. ಅಲ್ಲ ವೈರಿ ಅನ್ಯಾಯವಾಗಿ ನೀವಿಬ್ರು ಕಳ್ಕೊಂಡ್ಬಿಟ್ಲ. ನನಗೆ ತಾಯಿ ಆದ್ರು ನೀವ, ತಂದೆ ಆದ್ರು ನೀವ. ಅಲ್ಲ ಈ ವಿಷ ಕುಡಿದ್ಲಲ್ಲ, ನೀ ಸಾಯ್ಬೇಕಾದ್ರೆ ಎಷ್ಟು ತ್ರಾಸ ಮಾಡ್ಕೊಂಡಿರ್ಬೇಕಲ್ಲ ಅಣ್ಣ. ಈ ವಿಷ ತಗೊಂಡು ಎಷ್ಟು ಒದ್ದಾಡಿ ನರಿಡಿ ಸತ್ತಿರ್ಬೇಕಲ್ಲ ನೀ ಅಣ್ಣ. ಅಲ್ಲ ಈ ತಮ್ಮನ ಬಿಟ್ಟು ಕೆಳಗೆ ಬರೋ ಸಾತಲ್ಲ ನನಗ. ಅವ್ವ ವೈರಿ, ನನ್ನ ಸಲುವಾಗಿ ನೀವಿಬ್ರು ಮಕ್ಕಳ ಆಡಿರ್ಲಿಲ್ಲ. ಕಡೆಗೆ ನಿಮ್ ಸ್ವಂತ ಮಗಾರೆ ಆಗಿದ್ರೆ ನಿಮ್ನ ಉಳಿಸ್ಕೊತಿದ್ದ. ಅವ್ವ ನಾ ಪಾಪಿ, ನಾ ದೊಡ್ಡ ಪಾಪಿ. ಒಂದು ಸೆಕೆಂಡ್ನಾಗ ನಾ ಯೋಚನೆ ಮಾಡಿದ್ರೆ ನಿಮ್ಮಿಬ್ಬರು ಬಂಗಾರ ಅಂತ ಅವ್ರು ಕಳ್ಕೊತಿರ್ಲಿಲ್ಲ.
ಈ ಹಾಳಾದ ಒಂದು ಹೆಸರು ಮಾತು ಕೇಳಿ ಇವ್ನ ಅಲ್ಲಾರ ಕಳ್ಕೊಂಡ್ಬಿಟ್ಟಲ್ಲ. ಇದ್ದಾಗ ಅಲ್ಲ ಅವೆಲ್ಲ ಕಳ್ಕೋಬೇಕು. ಈಗ ಬೇಕಂತಂದ್ರ ಅವರ ಇಲ್ಲ ಇಲ್ಲ ಇನ್ನು ಸುಮ್ಮಿದ್ರೆ ಆಗುದಿಲ್ಲ. ಆ ಹೆಂಗಸನ ಹಂಗ ಬರ್ಬಲ್ಲ. ಅದಕ್ಕೆ ಹೇಳುದು ಇದ್ದಾಗ ಕಳ್ಕೊಬೇಕಂತೇಳಿ. ಇದ್ದಾಗ ಅವ್ರನ್ನ ಒದ್ದು ವರ್ಷೋದು, ಅವ್ರು ಹೋದ್ಮೇಲೆ ಬೇಕಂದ್ರೆ ಯಾರೂ ಬರೋದಿಲ್ಲ. ರಕ್ತ ಸಂಬಂಧಕ್ಕಿಂತ ಯಾವುದೂ ದೊಡ್ಡದಲ್ಲ. ಯಾರೋ 4 ಮಂದಿ ಹೇಳ್ತಾರಂತೇಳಿ ಅವ್ರ ಮಾತು ಕೇಳ್ಕೊಂಡು ನಮ್ಮವ್ರ ಯಾವತ್ತೂ ಬಿಟ್ಕೊಡ್ಬಾರ್ದು. ಎಲ್ಲರೂ ಕೂಡಿದ್ರೇನ ಅದ ಸ್ವರ್ಗ ಸುಖ.